ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಅರಿಯದೆ ಮಾಡಿದರೆ ಹರಿಯು ಎಣಿಸುವುದಿಲ್ಲ. ಶರಣು ಬಂದವನ ರವಿಯ ತನೆಯನನ್ನು ಮರೆಯದೆ ಭಜಿಸೋ, ಮರೆಯದೆ ಭಜಿಸೋ ರಂಗವಿಠಲ ರೇಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಪಸ್ವಿನೋ ದಾನ ಪರಾಯಶಸ್ವಿನೋ ಮನಸ್ವಿನೋ ಮಂತ್ರ ವಿದಸ್ಸು ಮಂಗಳಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಭವಂತು. ಪರಮಪೂಜ್ಯ ಶ್ರೀಪಾದರನ್ನ ವಂದಿಸಿ ಎಲ್ಲ ಭಗವದ್ಭಕ್ತರನ್ನ ಅಭಿನಂದಿಸ್ತಾ, ಭಾಗವತದ ಎರಡನೇ ದಿನ, ಮೊದಲನೇ ದಿನ ಮನುಕರ್ದಮ ಸಂವಾದ ಪರ್ಯಂತಂ ಪ್ರಥಮೇ ಅಹನಿ ಅಂತ ಮನುಕರ್ದಮರ ಸಂವಾದದ ಪರ್ಯಂತ ಹೇಳಬೇಕು ಅಂತ ಇದೆ. ಎರಡನೇ ದಿವಸ ಭರತೋಪಾಖ್ಯಾನ ಪರ್ಯಂತಂ ಅಂತ, ಭರತನ ಕಥೆ ಬರುವ ತನಕನು ಭಾಗವತವನ್ನ ಕೇಳಬೇಕು ಅನ್ನುವುದು ನಿಯಮ. ಸ್ವಯಂಭೂಮನು ಶತರೂಪಾದೇವಿಯರ ಮೂಲಕ ಆ ದೇವಹೂತಿ ಎನ್ನುವ ಮಗಳ ಜನ್ಮದ ಕಥೆ ಇದೆ. ಆ ದೇವಹೂತಿಯನ್ನ ಕರ್ದಮ ಪ್ರಜಾಪತಿಗಳಿಗೆ ಕೊಟ್ಟು ವಿವಾಹ ಮಾಡಬೇಕು ಅಂತ ನಾರದರ ಒಂದು ಉಪದೇಶದಂತೆ ಸ್ವಯಂಭೂನು ಒಪ್ಪಿಕೊಂಡು ಸಿದ್ಧಪುರಿ ಅಂತ ಪ್ರಸಿದ್ಧವಾದ ಮಾತೃಗಯಾ ಕ್ಷೇತ್ರಕ್ಕೆ ಹೋಗ್ತಾನೆ. ಸ್ವಯಂಭೂಮನು ದೇವಹೂತಿಯನ್ನ ಕರೆದುಕೊಂಡು, ಸಲ್ಲಕ್ಷಣೆಯಾದ ದೇವಹೂತಿಯನ್ನ ಅತ್ಯಂತ ತಪಸ್ವಿಗಳಾದ, ಬ್ರಹ್ಮಜ್ಞಾನವೇ ನನ್ನ ಬದುಕಿನ ಪ್ರಧಾನವಾದ ಗುರಿ ಅಂತ ನಂಬಿ ಬದುಕುವ ಕರ್ದಮ ಪ್ರಜಾಪತಿಗಳಿಗೆ ಧಾರೆ ಎರೆದು ಕೊಡ್ತಾನೆ ಸ್ವಯಂಭೂಮನು. ದೇವಹೂತಿ ಎಲ್ಲ ವಿಧವಾದ ಲಕ್ಷಣಗಳಿಂದ ಕೂಡಿದ್ರೂ ಕೂಡ ಜೀವನದ ಸಾರ್ಥಕತೆ ಬ್ರಹ್ಮಜ್ಞಾನದಿಂದ ಅನ್ನುವುದನ್ನು ಅರ್ಥ ಮಾಡಿಕೊಂಡಿದ್ಲು. ಒಬ್ಬ ಯೋಗಿಯಾದ, ತ್ಯಾಗಿಯಾದ, ಭಗವತ್ ಚಿಂತನೆಯಲ್ಲೇ ತನ್ನ ಬದುಕನ್ನ ತೊಡಗಿಸಿಕೊಳ್ಳುವ ಸಾಮರ್ಥ್ಯವುಳ್ಳ ಗಂಡ ನನಗೆ ಸಿಗಲಿ ಎನ್ನುವುದು ಅವಳ ಪ್ರಾರ್ಥನೆಯಾಗಿತ್ತು. ಬಹುತೇಕ ನಮ್ಮ ಮನುಕುಲದ ಇತಿಹಾಸದಲ್ಲೇ ಇಂಥ ಒಬ್ಬಳು ಹೆಣ್ಣುಮಗಳನ್ನು ನೋಡುವುದು ಅಪರೂಪವಾಗಿದೆ. ಅಂಥ ದೇವಹೂತಿ ಕರ್ದಮರ ಆಶ್ರಮಗಳನ್ನ ಸೆಗಣಿಗಳಿಂದ ಸಾರಿಸಿಕೊಂಡು ರಂಗವಲ್ಲಿಗಳನ್ನ ಇಕ್ಕಿ ಗಂಡನಿಗೆ ಯೋಗ್ಯವಾದ ಸೇವೆಯನ್ನು ಮಾಡ್ತಾ ಇದ್ದು. ಸಂತುಷ್ಟರಾದ ಕರ್ದಮರೇ ಹೇಳ್ತಾರೆ, ಒಬ್ಬ ರಾಜಮನೆತನದಲ್ಲಿ ಹುಟ್ಟಿದ ನೀನು, ಒಬ್ಬ ಋಷಿ ಮುನಿಯ ಕಾಡಿನಲ್ಲಿ ಋಷಿ ಜೀವನವನ್ನು ನಡೆಸುವ, ಗೆಡ್ಡೆ ಗೆಣಸುಗಳನ್ನೇ ಆಹಾರ ಮಾಡಿಕೊಂಡಿರುವಂತಹ ಒಬ್ಬ ಋಷಿಯನ್ನ ಪ್ರಾಮಾಣಿಕವಾಗಿ ಮನಸ್ಸಿನಲ್ಲಿ ಅಳುಕದೆ ಸೇವೆ ಮಾಡಿದಿ, ನಿನ್ನ ಇಷ್ಟಾರ್ಥಗಳೇನು ಪೂರೈಸ್ತೀನಿ ಅಂತ ಕೇಳಿದಾಗ, ಎಲ್ಲ ವಿಧವಾದ ಸ್ತ್ರೀಯರಿಗಿರುವ ಕರ್ತವ್ಯ ಎರಡು. ಒಂದು, ಗಂಡನಿಗೆ ಸಂತೋಷವಾಗುವಂತೆ ತನ್ನ ಬದುಕನ್ನ ಸಾಗಿಸಬೇಕು, ಸಮಾಜಕ್ಕೆ ಕಲ್ಯಾಣವಾಗುವಂತಹ ಮಕ್ಕಳನ್ನ ಕೊಡಬೇಕು ಅಂತ ಪ್ರಧಾನ ಸ್ತ್ರೀ ಧರ್ಮ ಎರಡೇ. ಯಾವ ಶಾಸ್ತ್ರಗಳನ್ನ ಮಥನ ಮಾಡಿ ತೆಗೆದು ನೋಡಿದ್ರು ಅವರಿಗೆ ಜೀವನದಲ್ಲಿ ಎರಡು ಪ್ರಧಾನ ಕರ್ತವ್ಯಗಳು. ಒಂದು, ಗಂಡನ ಮನಸ್ಸಮಾಧಾನ ಆಗ್ಬೇಕು. ಪತಿ ಸೇವೆ ಅಂತ ಹೇಳಿದ್ರೆ ಸಿಟ್ಟು ಬರುತ್ತೆ ಕೆಲವರಿಗೆ, ಅದಕ್ಕೆ ಈ ಶಬ್ದದಿಂದ ಹೇಳ್ತಾ ಇದ್ದೇನೆ. ತನ್ನ ಪತಿಯನ್ನ ತುಂಬಾ ಸಂತೋಷದಲ್ಲಿ ನೋಡಿಕೊಳ್ಳಬೇಕು. ಸಮಾಜ ಉದ್ಧಾರ ಆಗುವಂತಹ ಮಕ್ಕಳನ್ನ, ಒಳ್ಳೆಯ ಸಂಸ್ಕೃತಿ ಭೂಯಿಷ್ಠರಾದ ಸಂತಾನವನ್ನ ಸಮಾಜಕ್ಕೆ ನೀಡಬೇಕು ಅಂತ ಇದೆ. ನಿಮಗೆ ಆಗಿದೆ ಅಂತ ನೀವೇ ಹೇಳ್ತಾ ಇದ್ದೀರಿ. ಇನ್ನು ಒಂದು ಕರ್ತವ್ಯ ಇದೆ, ಸಂತಾನ ನೀಡಬೇಕಾದ ಕರ್ತವ್ಯ, ಅದನ್ನು ದಯಪಾಲಿಸಬೇಕು ಅಂತ ಕೇಳಿದಾಗ ಕರ್ದಮರು ಅವಳ ಸದ್ಭಾವನೆಯನ್ನ ಮೆಚ್ಚಿ, ಇದು ಬ್ರಹ್ಮದೇವರ ಸಂಕಲ್ಪ, ಸೃಷ್ಟಿಯನ್ನ ಅಭಿವೃದ್ಧಿ ಮಾಡಿಕೋಸ್ಕರನೇ ನನ್ನ ಅವತಾರವಾಗಿದೆ ಅಂತ. ವಾಸ್ತವಿಕವಾಗಿ ಕರ್ದಮ ಪ್ರಜಾಪತಿಗಳು ಬ್ರಹ್ಮದೇವರ ಮಗನೇ ಆಗಿದ್ದಾರೆ. ಕರ್ದಮೇನ ಪ್ರಜಾಭೂತ ಮಯಿ ಸಂಭವ ಕರ್ದಮ ಅಂತ ಶ್ರೀ ಸೂಕ್ತದಲ್ಲಿಯೂ ಕರ್ದಮೇನ ಪ್ರಜಾಭೂತಾಹ ಅಂತ ಆ ಬ್ರಹ್ಮದೇವರ ನೆರಳನ್ನ ಅನುಸರಿಸಿ ಹುಟ್ಟಿದವರು ಕರ್ದಮ ಪ್ರಜಾಪತಿಗಳು. ಅವರಿಂದ ಸೃಷ್ಟಿಯ ವೈಭವ ನಡೀಬೇಕಾಗಿದೆ ಎನ್ನುವ ಕಾರಣವನ್ನ ಅರ್ಥ ಮಾಡಿಕೊಂಡು ಆ ಬಿಂದು, ಆ ಭಗವಂತನ ದರ್ಶನವಾಗಿರುವಂತಹ ಒಂದು ಬಿಂದು ಸರೋವರ ಅಂತ ಮಾತೃಗಯಾದಲ್ಲಿದೆ. ಅಂಥ ಒಂದು ಭಗವಂತನ ಆನಂದದ ಕಣ್ಣೀರಿನಿಂದ ನಿರ್ಮಾಣವಾದ ಸರೋವರದಲ್ಲಿ ಆ ಕರ್ದಮ ಪ್ರಜಾಪತಿಗಳು ಮತ್ತೆ ಆ ಶತರೂಪ ಇವಳು ದೇವಹೂತಿ ಸ್ನಾನವನ್ನ ಮಾಡ್ತಾರೆ. ಸ್ನಾನ ಮಾಡಿದಾಗ ದೇವಲೋಕದ ಶರೀರ ಬರುತ್ತೆ. ಮಕ್ಕಳನ್ನ ಹಡಿಬೇಕು ಅಂದ್ರೆ ದೇಹದಲ್ಲಿ ಒಂದು ತಾಕತ್ತಿರಬೇಕು. ಈ ಋಷಿ ಜೀವನ ನಡೆಸಿ ದೇಹವೆಲ್ಲ ಒಣಗಿದ ಕಟ್ಟಿಗೆಯಂತೆ ಆಗಿದೆ, ಅದು ಯೋಗ್ಯವಾಗಿಲ್ಲ ಅಂತ ಇಬ್ಬರೂ ಕೂಡ ದೇವಲೋಕದ ಶರೀರವನ್ನ ತಮ್ಮ ತಪಸ್ಸಿನಿಂದ ಬರುವ ಹಾಗೆ ಕರ್ದಮರು ಅನುಗ್ರಹ ಮಾಡ್ತಾರೆ. ದೇವಲೋಕದ ವಿಮಾನವೇ ಅವರ ಪಾಲಿಗೆ ಬಂದು ನಿಲ್ಲುತ್ತೆ. ಕರ್ದಮರು ಒಳ್ಳೆಯ ಸೌಂದರ್ಯದ ಮನ್ಮಥ ರೂಪವನ್ನ ಸ್ವೀಕಾರ ಮಾಡ್ತಾರೆ. ದೇವಹೂತಿಯು ಕೂಡ ದೇವತೆಗಳ ಸೌಂದರ್ಯವನ್ನ ಸ್ವೀಕಾರ ಮಾಡಿ ಆ ವಿಮಾನದಲ್ಲಿ ವಿಹಾರ ಮಾಡ್ತಾರೆ.
ದೇವಮಾನದಲ್ಲಿ 100 ವರ್ಷಗಳ ಕಾಲ ವಿಹಾರವನ್ನು ಮಾಡ್ತಾರೆ. ಅವರಿಗಿರುವ ಸುಖಗಳು ಬ್ರಹ್ಮಜ್ಞಾನಿಗಳಿಗೆ ಸಿಗುವಂತಹ ಸುಖಗಳಿಗೆ ಎಣೆಯೇ ಇಲ್ಲ, ಅಂಥ ಸುಖವನ್ನು ಅನುಭವಿಸ್ತಾರೆ. ಆ ವಿಮಾನ ಮನಸ್ಸಿನಿಂದ ಸಾಗುವ ವಿಮಾನ, ಅದು ನಿರಿಂಧನ ವಿಮಾನ, ಅದು ಇಂಧನ ಇಲ್ಲದೆ ಇರುವ ವಿಮಾನ. ಅದು ಆ ವಿಮಾನ ಎಲ್ಲಿಗೆ ಬೇಕೋ ಅಲ್ಲಿಗೆ ಸಾಕ್ತಾ ಇತ್ತು. ಅದರಲ್ಲಿ ಮತ್ತೆ ವಿಮಾನ ಅಂದ್ರೆ ಬರೀ ನಮ್ಮ ಇವತ್ತಿನ ಕಾಲದ ವಿಮಾನಗಳಲ್ಲಿ ಸೀಟು ಮಾತ್ರ ಇರುತ್ತೆ. ಅಲ್ಲಿ ಹಾಗಲ್ಲ, ಒಂದು ಸಿಟಿಯೇ ಇದೆ. ಅದು ಸೀಟು ಮಾತ್ರ ಅಲ್ಲ, ಒಂದು ಸಿಟಿ. ಅಲ್ಲಿ ಒಂದು ಒಳ್ಳೆಯ ಉದ್ಯಾನವನ ಇದೆ, ನದಿಗಳಿದೆ, ಹರಿಯುವ ನದಿಗಳಿದೆ, ಅನೇಕ ಸಾವಿರಾರು ಜನ ಭೃತ್ಯರಿದ್ದಾರೆ, ಆಕಾಶ ಇದೆ, ಗಾಳಿ ಇದೆ. ಈ ತರ ಅದ್ಭುತವಾದ ವ್ಯವಸ್ಥೆಯಲ್ಲಿ ಸಾಗುವಂತಹ ವಿಮಾನ. ಆ ವಿಮಾನದಲ್ಲಿ ಕುಳಿತು ಕಾಲವನ್ನು ಕಳೀತಾ ಇದ್ದ ಗಂಡನ ಜೊತೆಗೆ ಸಂತೋಷದಿಂದ ಕಾಲ ಕಳೆಯುವಂತಹ ದೇವಹೂತಿಗೆ 9 ಜನ ಹೆಣ್ಮಕ್ಕಳಾಗ್ತಾರೆ. ಅವರಿಗೆಲ್ಲ ಅಳಿಯಂದಿರನ್ನು ಹುಡುಕಬೇಕು. ಕರ್ತವರು ಹೇಳ್ತಾರೆ, ಸಪ್ತರ್ಷಿಗಳೆಲ್ಲ ಇರೋದು ಸಪ್ತರ್ಷಿ ಮಂಡಲ ಮೇಘಲೋಕದಲ್ಲೇ ಇರೋದು. ವಿಮಾನವು ಮೇಲೆ ಸಂಚಾರ ಮಾಡ್ತಾ ಇದೆ. ಇಲ್ಲೇ ಅಳಿಯಂದಿರನ್ನು ಹುಡುಕಿ ಇಲ್ಲೇ ವಿಮಾನದಲ್ಲೇ ಕಲ್ಯಾಣ ಅವರಿಗೆಲ್ಲ 7 ಜನ ಹೆಣ್ಮಕ್ಕಳಿಗೆ. 100 ವರ್ಷ ಹೀಗೆ ವಿಹಾರ ಮಾಡ್ತಾರೆ. ಕೊನೆಗೆ ದೇವಹೂತಿಗೆ ಹೇಳ್ತಾರೆ, ಸಾಕು, ಈ ಭೋಗ ಪ್ರಪಂಚ ಸಾಕು, ದೇವರ ಕಡೆ ನಮ್ಮ ಮನಸ್ಸು ಸಾಗಬೇಕು, ವಿರಕ್ತರಾಗೋಣ. 100 ವರ್ಷ ಕಳೀತಾ ಅಂತ ಆಶ್ಚರ್ಯ ಪಡುತ್ತಾಳೆ. ಆ ಆನಂದದಿಂದ ಕಾಲ ಕಳೆದಾಗ ಸಮಯ ಗೊತ್ತಾಗೋದಿಲ್ಲ. ಕೊನೆಗೆ ಅವಳು ಹೇಳ್ತಾಳೆ, ಇಲ್ಲ, ನನಗೆ ಇನ್ನೂ ಅತೃಪ್ತಿಯಲ್ಲೇ ಇದ್ದೇನೆ, ಇನ್ನೂ ಒಂದು ಸಂತಾನ ಬೇಕು. 9 ಹೆಣ್ಣು ಮಕ್ಕಳಾಗಿದ್ದಾರೆ, ಒಂದು ನನಗೆ ಗಂಡು ಮಗು ಬೇಕು, ಪುತ್ರ ಸಂತಾನದ ಅಪೇಕ್ಷೆ ಇದೆ ಎಂದಾಗ ಹಿಂದೆ ಭಗವಂತನೇ ಪ್ರತ್ಯಕ್ಷನಾಗಿ ಹೇಳಿರ್ತಾನೆ ಕರ್ದಮ ಪ್ರಜಾಪತಿಗಳಿಗೆ, ನೀನು ಪ್ರಜಾಸರ್ಗದಲ್ಲಿ ಪ್ರಾಮಾಣಿಕವಾಗಿ ತೊಡಗಿಸಿಕೋ, ನಿನಗೆ ನಾನೇ ಮಗನಾಗಿ ಅವತಾರ ಮಾಡ್ತೇನೆ ಅಂತ ಪರಮಾತ್ಮ ಹೇಳಿದ್ದಾನೆ. ಅಂತಹ ಕಪಿಲರೂಪಿಯಾದ ಪರಮಾತ್ಮನ ಅವತಾರದ ಸಂಕಲ್ಪ, ಅದಕ್ಕೆ ದೇವಹೂತಿಯ ಮಾತುಗಳು ನೆಪವಾಗಿದೆ ಅಂತ ಏನೆಲ್ಲ ಬದುಕಿನ ಮಾತಿನ ಚೇಷ್ಟೆಗಳಿದೆಯೋ ಅದೆಲ್ಲ ದೇವರ ಪ್ರೇರಣೆ ಅಂತ ಭಾವಿಸುವ ಶಕ್ತಿ ಆ ಕರ್ದಮರಲ್ಲಿತ್ತು. ಹೆಂಡತಿಯ ಮಾತಿಗೂ ಒಂದು ಅಧ್ಯಾತ್ಮವನ್ನು ಕಂಡುಹಿಡಿದು ಆಯ್ತು ಅಂತ ಸಮ್ಮತಿಯನ್ನು ಸೂಚಿಸ್ತಾರೆ. ಶಂಖಚಕ್ರ ಗದಾಧಾರಿಯಾದ ಪರಮಾತ್ಮ ಕರ್ದಮರ ಮೂಲಕ ದೇವಹೂತಿಯ ಗರ್ಭವನ್ನ ಪ್ರವೇಶ ಮಾಡಿದ್ದಾನೆ. ಯೋಗ್ಯವಾದ ಕಾಲದಲ್ಲಿ ಅಭಿಜಿನ್ ಅನ್ನುವ ಮುಹೂರ್ತದಲ್ಲಿ ಶಂಖಚಕ್ರ ಗದಾಧಾರಿಯಾದ ಕಪಿಲ ರೂಪಿಯಾದ ಪರಮಾತ್ಮನೇ ಅವತಾರ ಮಾಡ್ತಾನೆ. ಆ ಕಪಿಲಃ ಕರ್ಮಬಂಧಾತ್ ಮೋಚಯತು ಅಂತ ನಾರಾಯಣ ವರ್ಮದಲ್ಲಿ ನಮ್ಮ ಸಮಸ್ತ ಕರ್ಮಬಂಧಗಳ ಬಿಡುಗಡೆಯನ್ನ ಮಾಡುವನು ಕಪಿಲ ರೂಪಿಯಾದ ಶ್ರೀಹರಿ ಅಂತ ಕೊಂಡಾಡಿದ್ದಾರೆ. ಅಂತಹ ಕಪಿಲ ರೂಪಿಯಾದ ಪರಮಾತ್ಮ ಅವತಾರ ಮಾಡಿದ ಮೇಲೆ ಕರ್ದಮರು ತಮ್ಮ ಪತ್ನಿಗೆ ಹೇಳ್ತಾರೆ, ನಾನು ಕರ್ತವ್ಯ ಮಾಡಬೇಕಾಗಿದೆ, ದೇವರ ಅನುಗ್ರಹ ಸಂಪಾದನೆ ಮಾಡಬೇಕು ಅಂದ್ರೆ ದೇವರಿದ್ದಾಗ ಕರ್ತವ್ಯ ಮಾಡಬೇಕು, ಅವನೇ ನಿಜವಾದ ಭಕ್ತ. ಇದನ್ನ ರುಕ್ಮಿಣೀ ಶವಿಟದಲ್ಲಿ ವಾದಿರಾಗಿರುವ ಒಂದು ಪ್ರಸಂಗದಲ್ಲಿ ಹೇಳ್ತಾರೆ. ಆ ಅಕ್ರೂರ ರಥೋತ್ಸವ ಮಾಡಿಸಿಕೊಂಡು ಮಥುರೆಗೆ ಕರೆದುಕೊಂಡು ಹೋಗ್ತಾ ಇದ್ದ ಕೃಷ್ಣನನ್ನ ದಾರಿಯ ನಡುವೆ ನಿಲ್ಲಿಸಿ ಯಮುನಾ ನದಿಯಲ್ಲಿ ಮಾಧ್ಯಾಹ್ನಿಕ ಸಂಧ್ಯಾವದನೆಗೆ ನಿಲ್ಲಿಸಿದ. ಅಲ್ಲ, ದೇವರೇ ರಥದಲ್ಲಿದ್ದಾನೆ, ನನಗ್ಯಾಕೆ ಸಂಧ್ಯಾವದನೆ ಅಂತ ಮಾತನಾಡಲಿಲ್ಲ. ನಿಜವಾದ ಭಕ್ತ ದೇವರ ಸಮಕ್ಷಮದಲ್ಲೇ ಕರ್ತವ್ಯಗಳನ್ನು ಮಾಡ್ತಾನೆ, ಅವನೇ ನಿಜವಾದ ಭಕ್ತ ಅಂತ ವಾದಿರಾಜರು ಅಭಿನಂದಿಸ್ತಾರೆ ಅಕ್ರೂರನನ್ನ. ದೇವರಿದ್ದಾಗಲೂ ಕರ್ತವ್ಯ ಬಿಡ್ಲಿಲ್ಲ ಅವನು ಅಂತ. ನಮಗೇನಿಲ್ಲ, ಒಂದು ಸ್ವಾಮಿಗಳು ಬಂದು ದೇವ್ರ ಪೂಜೆ ಪಾತ್ಪೂಜೆ ಆಗೋಯ್ತು ಅಂದ್ರೆ ಇವತ್ತೆಲ್ಲ ಸತ್ಕರ್ಮ ಮುಗೀತು ಅಂತ ಭಾವಿಸ್ತೇವೆ. ಆದ್ರಿಂದ ದೇವರನ್ನೇ ಮಗನನ್ನಾಗಿ ಪಡೆದ ಕರ್ದಮ ಪ್ರಜಾಪತಿಗಳು ನಾನು ಕಾಡಿಗೆ ಹೋಗಿ ತಪಸ್ಸನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ದೇವಹೂತಿಗೆ ಒಂದು ಕಡೆ ಪುತ್ರ ಮೋಹ, ಅಯ್ಯೋ ಇಂಥ ಮಗನನ್ನು ಬಿಟ್ಟು ಕಾಡಿಗೆ ಹೇಗೆ ಹೋಗೋದು ಅಂತ, ಇನ್ನ ಪತಿ ಸೇವೆ ಬಿಟ್ಟು ಮನೆಯಲ್ಲಿರುವುದು ಹೇಗೆ ಅಂತ. ಅದಕ್ಕೆ ಕರ್ದವರು ಹೇಳ್ತಾರೆ, ಮಕ್ಕಳು ದೊಡ್ಡವರಾದ ಮೇಲೆ ಹೆಂಡತಿ ಆದವಳು ಗಂಡ ವಿರಕ್ತನಾಗಿ ಹೋಗ್ತಾನೆ ಅಂದ್ರೆ ಅದಕ್ಕೆ ಅನುಮತಿಯನ್ನು ಕೊಡಬಹುದು. ಅವಳಿಗೂ ವೈರಾಗ್ಯ ಬಂದ್ರೆ ಆ ಗಂಡನ ಜೊತೆಗೆ ಹೊರಟು ಹೋಗ್ಬೋದು. ಇಲ್ಲೇ ಮಕ್ಕಳ ಜೊತೆಗೂ ಇರ್ಲಿಕ್ಕೆ ಹೆಣ್ಣಿಗೆ ಒಂದು ಅವಕಾಶ ಇದೆ ನೋಡಿ. ಗಂಡಿಗಿಂತ ಹೆಚ್ಚಿನ ಮೀಸಲಾತಿ ಹೆಣ್ಮಕ್ಕಳಿಗೆ ಇದೆ. ಮಕ್ಕಳ ಜೊತೆಗೆ ಬೇಕಾದ್ರೂ ಇರಬಹುದು, ಗಂಡನ ಜೊತೆಗೆ ಬೇಕಾದ್ರೂ ಬದುಕಬಹುದು ಅನ್ನುವ ನಿಯಮ ಇದೆ. ಹಾಗಾಗಿ ನೀನು ಮೋಕ್ಷವನ್ನೇ ಕರುಣಿಸುವ ಕಪಿಲ ರೂಪಿಯಾದ ಪರಮಾತ್ಮ ಇದ್ದಾನೆ, ಅವನಿಂದ ತತ್ವೋಪದೇಶವನ್ನು ನೀನು ಪಡೆದುಕೋ. ಅವನು ಮಾಡಿದ ಉಪದೇಶಗಳೇನಿದೆ ಅದನ್ನು ಅನುಷ್ಠಾನ ಮಾಡಿ ನಾನು ಕೂಡ ಸದ್ಗತಿಯನ್ನು ಪಡಿತೇನೆ ಅಂತ ಒಂದು ಬದುಕಿನಲ್ಲಿ ಅಧ್ಯಾತ್ಮದ ವ್ಯವಸ್ಥೆಯನ್ನು ಮಾಡಿಕೊಂಡು ಸಾಧನೆ ಮಾಡಿ ಪೂರ್ಣತೆಯನ್ನು ಸಾಧಿಸಿದ ದಾಂಪತ್ಯ ಕರ್ದಮ ದೇವಹೂತಿಯರದು. ಅವರು ಕಾಡಿಗೆ ಹೊರಟೋಗ್ತಾರೆ. ಕಪಿಲ ರೂಪಿಯಾದ ಪರಮಾತ್ಮನ ಬಳಿ ದೇವಹೂತಿ ತುಂಬಾ, ಇದು ಕಪಿಲ ಗೀತೆ ಅಂತ ಬಹಳ ಪ್ರಸಿದ್ಧವಾದದ್ದು. ಈ ಸಂಕ್ಷಿಪ್ತವಾದ ಕಾಲದಲ್ಲಿ ಅದನ್ನ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಭಗವತ್ ಚಿಂತನೆಗೆ ಪೂರಕವಾದ ಉಪದೇಶಗಳನ್ನು ಮಾಡುವಂತೆ ಕೇಳಿಕೊಳ್ಳುತ್ತಾಳೆ. ಅದಕ್ಕೆ ಕಪಿಲ ಹೇಳ್ತಾನೆ, ಸರ್ವತೋ ಮನಸೋ ಸಂಗಂ ಆದೋ ಸಂಗಂಚ ಸಾಧುಷು ದಯಾಮೈತ್ರಿ ಪ್ರಶಯಂಚ ಭೂತೇಶ್ವತ್ಥ ಯಥೋಚಿತಂ. ನಮ್ಮ ಮನಸ್ಸು ಸರ್ವತೋ ಮನಸಃ ಅಸಂಗಂ. ಇದು ಭಗವದ್ಗೀತೆ, ಒಂದು ರೀತಿಯಲ್ಲಿ ಕಪಿಲ ಗೀತೆಯಲ್ಲ ಭಗವದ್ಗೀತೆಯೇ. ಯಥೋ ಯಥೋ ನಿಶ್ಚರತಿ ಮನಶ್ಚಂಚಲ ಮಸ್ತಿರಂ ತತಸ್ತತೋ ನಿಯಮ್ಯೇತದ ಆತ್ಮನ್ನೇವ ವಶಂ ನಯೇತದ್ ಅಂತ. ಮನಸ್ಸು ತುಂಬಾ ಚಂಚಲ, ತುಂಬಾ ಅಸ್ಥಿರ. ವಾಯೋರಿವ ಸುದುಷ್ಕರಂ ತಸ್ಯಾಪಿ ನಿಗ್ರಹಂ ಮನ್ನೇ ವಾಯೋರಿವ ಸುದುಷ್ಕರಂ. ಅರ್ಜುನ ಹೇಳ್ತಾನೆ, ಗಾಳಿಯನ್ನ ಕೈಯಲ್ಲಿ ಹಿಡಿಲಿಕ್ಕೆ ಹೇಗೆ ಸಾಧ್ಯ ಇಲ್ಲ,
ಮನಸ್ಸು, ಕೋತಿ ಮನಸ್ಸು, ಅದನ್ನು ಹಿಡಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಂತಹ ದುರ್ನಿಗ್ರಹವಾದ ಮನಸ್ಸನ್ನು ಹಿಡಿಯುವ ಬಗೆ ಹೇಗೆ ಅಂತ ಅಲ್ಲಿ ಅರ್ಜುನ ಪ್ರಶ್ನೆ ಕೇಳಿದ್ದಾನೆ, ಉತ್ತರ ಕೃಷ್ಣ ನೀಡಿದ್ದಾನೆ. ಇಲ್ಲಿ ಕರ್ದಮ ಪ್ರಜಾಪತಿಗಳ ಮಗನಾದ ಕಪಿಲ ತಾಯಿಗೆ ಹೇಳ್ತಾನೆ, ಈ ಸರ್ವತೋ ಮನಸ್ಸೋ ಅಸಂಗಂ, ಈ ಮನಸ್ಸನ್ನ ನಿಗ್ರಹ ಮಾಡೋದು ಹೇಗೆ ಅಂದ್ರೆ ಅದಕ್ಕೆ ಅತಿಯಾದ ಜಗತ್ತಿನ ವ್ಯಾಪಾರಗಳನ್ನ ನಿಲ್ಲಿಸಬೇಕು. ಮನಸ್ಸಿಗೆ ಆದೋ ಸಂಗಂಚ ಸಾಧುಷು, ಸಜ್ಜನರ ಸಹವಾಸ ಮಾಡಬೇಕು. ಮನಃಪೂರ್ವಕವಾಗಿ ಸಜ್ಜನರ ಸಹವಾಸವನ್ನ ಮಾಡಿದ್ರೆ ಮನಸ್ಸು ದೇವರಲ್ಲಿ ನಿಲ್ಲುತ್ತೆ, ಜಗತ್ತಿನ ವಿಷಯ ಪದಾರ್ಥಗಳಿಂದ ವಿಮುಖವಾಗುತ್ತೆ. ಹಾಗಾಗಿ ಸಜ್ಜನರ ಸಹವಾಸ ಮಾಡಬೇಕು. ದಯಾ ಮೈತ್ರಿ ಪ್ರಶ್ರಯಂಚ ಭೂತೇಶ್ವದ್ಧ ಯಥೋಚಿತಂ, ಉತ್ತಮರು ಯಾರಾದ್ರೂ ಸಿಕ್ಕಿದ್ರೆ ನಮಸ್ಕಾರ ಮಾಡಬೇಕು, ಸಮಾನರು ಸಿಕ್ಕಿದ್ರೆ ಮೈತ್ರಿ ಭಾವ ಹೊಂದಬೇಕು. ನಮಗಿಂತ ಅಧಮರು ಕಂಡ್ರೆ ಅವರಲ್ಲಿ ದಯಾ ತೋರಿಸಬೇಕು, ಅಯ್ಯೋ ಪಾಪ ಅಂತ ಕರುಣೆ ತೋರಿಸಬೇಕು. ಈ ತರ ನಮ್ಮ ಬದುಕಿನ ನಡವಳಿಕೆ ಇತ್ತು ಅಂತಂದ್ರೆ ನಾವು ಉನ್ನತವಾದ ಸ್ಥಾನವನ್ನ ಪಡೆಯಬಹುದು ಅಂತ ಹೀಗೆ ಅನೇಕ ಸಜ್ಜನರ ಸಂಘದಿಂದ ಆರಂಭ ಮಾಡಿ ಅನೇಕ ತತ್ವಗಳನ್ನ 24 ತತ್ವಗಳ ಮಹಿಮೆಯನ್ನು ಕೂಡ ಕಪಿಲ ಉಪದೇಶ ಮಾಡ್ತಾನೆ. ಪಂಚಭಿಹಿ ಬ್ರಹ್ಮ ಚತುರ್ಭಿಹಿ ದಶಭಿಸ್ತದ ಏತಚ್ಚತುರ್ವಿಂಶತಿಕಂ ಗುಣಂ ಪ್ರಾಧಾನಿಕಂ ವಿದುಹು ಅಂತ 5, 5, 10, 4 ಇದೇ ಜಗತ್ತು ಅಂತ. ಪಂಚಭೂತಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ತನ್ಮಾತ್ರಗಳು 20. 20 ಆದ ಮೇಲೆ ಮನಸ್ಸು, ಬುದ್ಧಿ, ಅಹಂಕಾರ ತತ್ವ, ಮಹತ್ತತ್ವ ಅಂತ 24 ತತ್ವಗಳ ಈ ಜಗತ್ತು ನಮ್ಮ ದೇಹದಲ್ಲೂ ಇದೆ, ಜಗತ್ತಿನಲ್ಲೂ ಇದೆ. ಇದನ್ನ ಸಾಂಖ್ಯ ತತ್ವ ಅಂತ ಕರೆದಿದ್ದಾರೆ. ಯಥಾರ್ಥ ಜ್ಞಾನ ಬರಲಿಕ್ಕೆ ಕಾರಣವಾದ ತತ್ವ ಇದು ಸಾಂಖ್ಯ ತತ್ವ. ಇದೇ ಗಾಯತ್ರಿ, ಇದೇ ಜಗತ್ತು, ಇದೇ ಉಪಾಸನೆ. 24 ಅಕ್ಷರಗಳಿಂದ 24 ರೂಪಗಳು, 24 ತತ್ವಗಳು, ಅದಕ್ಕೆ ಅಭಿಮಾನಿಯಾದ ರೂಪಗಳು, ಇದನ್ನೇ ಸಾಂಖ್ಯ. ಅದನ್ನೇ ಆಚಾರ್ಯರು ಸಾಂಖ್ಯ ತತ್ವ ಅಂದ್ರೆ ನಿಮಲಾರಜಿ ಏನೋ ಸಂಖ್ಯಾ ಗಣಿತ ಶಾಸ್ತ್ರ ಅಂತ ಅಷ್ಟೇ ಅರ್ಥ ಅಲ್ಲ, ಈ ಗಣಿತದ ಜೊತೆಗಿರುವಂತಹ ಅಧ್ಯಾತ್ಮ. ಸಾಂಖ್ಯಂ ಯಥಾರ್ಥ ವಿಜ್ಞಾನಂ, ಆಚಾರ್ಯರು ವಿವರಣೆ ಕೊಡ್ತಾರೆ. ಯಥಾರ್ಥ ಜ್ಞಾನವನ್ನ ಸಾಂಖ್ಯ, ಸಮ್ಯಕ್ ಖ್ಯಾಯತೆ, ಖ್ಯಾ ಪ್ರಕಟನೆ ಅಂತ ಧಾತು, ಸರಿಯಾಗಿ ಅರ್ಥ ಆಗ್ತಾನೆ ದೇವರು, ಪ್ರಸಿದ್ಧಿಯನ್ನು ಪಡಿತಾನೆ. ಅದಕ್ಕೆ ಸಾಂಖ್ಯ ಅಂತ ಕರೆಯೋದೇ ಹೊರತು ಸಂಖ್ಯಾ ಬರೀ ಲೆಕ್ಕಾಚಾರ ಅಂತ ಅರ್ಥ ಅಲ್ಲ. ಟೀಕಾಚಾರ್ಯ ಹೇಳ್ತಾರೆ, ಸುಮ್ಮನೆ ಲೆಕ್ಕಾಚಾರ ಮಾಡಿದ್ರೆ ಗಂಗಾವಾಲಕ ಪರಿಗಣನವತ್ತು ಅಂತ, ಗಂಗೆ ತೀರಕ್ಕೆ ಹೋಗಿ ಉಸುಕಿನ ಕಣಗಳನ್ನ ಲೆಕ್ಕ ಮಾಡ್ತಾ ಕೂತ್ಕೊಳ್ಳೋದು, ಏನು ಲಾಭ? ಉಸುಕು ಚೆನ್ನಾಗಿದೆ ಅಂತ ಆ ಮರಳಿನ ಕಣಗಳನ್ನ ಲೆಕ್ಕ ಮಾಡಿದ್ರೆ ವ್ಯರ್ಥ ಆಗುತ್ತೆ. ದೇವರು ದೊಡ್ಡವನು ಅಂತ ಅರ್ಥ ಆಗ್ಲಿಕ್ಕೆ ಲೆಕ್ಕಾಚಾರ ಇರಬೇಕು ವಿನಃ ಆ ವಿಚಾರ ಬಿಟ್ಟು ಬರೀ ಲೆಕ್ಕ ಮಾಡ್ತಾ ಕೂತಿದ್ರೆ ಜೀವನದ ಪುರುಷಾರ್ಥ ಏನು ಅಂತ ಸಂಖ್ಯಾ ಅನ್ನುವುದಕ್ಕೆ ಆಚಾರ್ಯರು ಕೊಟ್ಟಿರುವಂತಹ ಸುಂದರವಾದ ವಿವರಣೆ ಇದೆ. ಹೀಗೆ ಉಪದೇಶಗಳನ್ನ ಮಾಡ್ತಾ ದೇವರನ್ನ ಹೇಗೆ ಧ್ಯಾನ ಮಾಡಬೇಕು ಅಂತ ಕೇಳಿದಾಗ, ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಡ್ಯಂ ಉತ್ತುಂಗ ರಕ್ತ ವಿಲಸನ್ನಗ ಚಕ್ರಬಾಳ ಜ್ಯೋತ್ಸ್ನಾವಿರಾಹತ ಮಹೃದಯಾಂಧಕಾರಂ ಯಚ್ಚೌಚ ನಿಸ್ರತ ಸರಿ ಪ್ರವರೋದಕೇನ ತೀರ್ಥೇನ ಮೂರ್ಧ್ಯ ನಿಧೃತೇನ ಶಿವ ಶಿವೋ ಭೋ ಧ್ಯಾತುರ್ಮನ ಕ್ಷಮಲ ಶೈಲ ನಿಸೃಷ್ಟ ವಜ್ರಂ ಧ್ಯಾಯೇಚ್ಚಿರಂ ಭಗವತಶ್ಚರಣಾರವಿಂದಂ. ಹೀಗೆ ಅದ್ಭುತವಾದ ಬಹುತೇಕ ಆಚಾರ್ಯರ ದ್ವಾದಶ ಸ್ತೋತ್ರದ ಮೊದಲನೇ ಅಧ್ಯಾಯ ಅಂತ ಏನು ಕರೀತೇವೆ, ಅದಕ್ಕೆಲ್ಲ ಮೂಲ ಸ್ರೋತ ಈ ಕಪಿಲ ರೂಪಿಯಾದ ಪರಮಾತ್ಮ ದೇವಹೂತಿಗೆ ಮಾಡಿದ ಉಪದೇಶ. ಅದರಲ್ಲಿ ಏನಿದೆ ಅದನ್ನೇ ತರ್ಜುಮೆ ಮಾಡಿ ಭಗವಂತನ ಅಲ್ಲಿ ವೃತ್ತಮ ಶಮನೇರ್ಕಾಭಂ, ಹೃದಯದ ಅಜ್ಞಾನ ಅಂಧಕಾರವನ್ನ ಪರಿಹಾರ ಮಾಡುವಂತಹ ಸೂರ್ಯ ಇದು. ಯಚ್ಚೋಜ ನಿಸೃತ, ಇದರಲ್ಲಿಯೂ ಕೂಡ ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಟ್ಯಂ ಉತ್ತುಂಗ ರಕ್ತ ವಿರಸನ್ನಗ ಚಕ್ರಬಾಲ ಜ್ಯೋತ್ಸ್ನಾಭಿರಾಹತ ಮಹೃದಯಾಂಧಕಾರಂ. ಜ್ಯೋತ್ಸ್ನಾಭಿಹಿ ಆಹತ ಮಹೃದಯಾಂಧಕಾರಂ, ಹೃದಯದ ಕತ್ತಲೆಯನ್ನ ಪರಿಹಾರ ಮಾಡುವ ಬೆಳಕು ಇದು. ವೃತ್ತಮ ಶಮನೇ ಅರ್ಕಾಭಂ, ಇದೇ ನೇರ ತರ್ಜುಮೆಯನ್ನ ಆಚಾರ್ಯರು ಆ ದ್ವಾದಶ ಸ್ತೋತ್ರದಲ್ಲಿ ಮಾಡಿದ್ದಾರೆ. ಅಂತಹ ಒಂದು ಪಾದದಿಂದ ಆರಂಭ ಮಾಡಿ ಶಿರಃಪರ್ಯಂತ ಭಗವಂತನ ಅಂಗಾಂಗಗಳನ್ನ ಹೇಗೆ ಚಿಂತನೆ ಮಾಡಬೇಕು. ಕೊನೆಗೆ ಕರ್ದಮ ಹೇಳ್ತಾನೆ, ಕಪಿಲ ರೂಪಿಯಾದ ಪರಮಾತ್ಮ ಹೇಳ್ತಾನೆ, ಭಕ್ತಿಯ ಆರ್ದ್ರೆಯ ಅರ್ಪಿತ ಮನಾಹ ನ ಪೃಥಕ್ ನಿರೀಕ್ಷೆ. ಭಕ್ತಿಯಿಂದ ಹೃದಯವನ್ನ ಒದ್ದೆ ಮಾಡಿಕೊಂಡು ಜಗತ್ತಿನ ವಿಚಾರಗಳು ಯಾವುದನ್ನೋ ಮಾಡದೆ ಆ ಪರಮಾತ್ಮನನ್ನು ನೋಡ್ಬೇಕು. ಯೋಗಿಗಳು ಹೇಗೆ ನೋಡ್ತಾರೆ ದೇವರನ್ನ ಅಂದ್ರೆ, ಹೊರಗಡೆ ಪಂಚಭೂತ ಪದಾರ್ಥಗಳನ್ನ ಎಷ್ಟು ಸ್ಪಷ್ಟವಾಗಿ ನಾವು ಪ್ರತ್ಯಕ್ಷವಾಗಿ ನೋಡ್ತೇವೆ, ಅಷ್ಟೇ ಸ್ಪಷ್ಟವಾಗಿ ಹೃದಯದಲ್ಲಿ ದೇವರನ್ನು ನೋಡ್ತಾರೆ. ಚಿತ್ರ ಅಲ್ಲ, ಪಂಚಭೂತಗಳ ಒಂದು ಮೆಟೀರಿಯಲ್ ಅಥವಾ ಚೇತನರನ್ನ ನಾವು ಹೇಗೆ ನೋಡ್ತೇವೆ ಅಷ್ಟೂ ಸ್ಪಷ್ಟವಾಗಿ ಯೋಗಿಗಳು ಹೃದಯದಲ್ಲಿ ನೋಡ್ತಾರೆ. ಆ ತರ ದೇವರು ಕಾಣುವ ಹಾಗೆ ಧ್ಯಾನ ಮಾಡಬೇಕು ಅನ್ನುವ ಉಪದೇಶವನ್ನ ಕಪಿಲ ರೂಪಿಯಾದ ಪರಮಾತ್ಮ ದೇವಹೂತಿಗೆ ಮಾಡ್ತಾನೆ. ಆಮೇಲೆ ಜೀವರ ಹುಟ್ಟು ಸಾವುಗಳು ಹೇಗಾಗುತ್ತೆ ಎನ್ನುವ ವಿಸ್ತಾರವಾದ
ಜೀವನ ಉಪಾಖ್ಯಾನ ಇದೆ, ಕಪಿಲ ಗೀತೆಯಲ್ಲೇ ಬರುವಂತಹದ್ದು. ಅವನು ಹುಟ್ಟಿದಾಗ ಬುದ್ಬುದಂ ತ್ವೇಕರಾತ್ರೇಣ ಅಂತ ಒಂದು ದ್ರವ ರೂಪದಲ್ಲಿ ಜೀವ, ಮತ್ತೆ ಇಲ್ಲಿ ಜೀವ ನೀರಿನ ರೂಪದಲ್ಲೇ ಗರ್ಭ ಪ್ರವೇಶ ಮಾಡ್ತಾನೆ, ನೀರಿನಲ್ಲಿ ಬರ್ತಾನೆ, ನೀರಿನ ರೂಪದಲ್ಲಿ ತಾಯಿ ಗರ್ಭ ಪ್ರವೇಶ ಮಾಡ್ತಾನೆ. ಕಲಲಂ ತ್ವೇಕರಾತ್ರೇಣ ದಶರಾತ್ರೇಣ ಬುದ್ಬುದಂ, ಮೊದಲನೇ ದಿನ ಕಲಲ ಅಂತ ಕರೀತಾರೆ. 10 ರಾತ್ರಿ ಆಗಬೇಕಾದ್ರೆ ಅದಕ್ಕೆ ಬುದ್ಬುದ ಅಂದ್ರೆ ಸ್ವಲ್ಪ ನೊರೆ ನೊರೆಯಾಗಿ ಅದು ಸ್ಪ್ರೆಡ್ ಆಗಿರುತ್ತೆ, ಹೆಪ್ಪಾದ ಮೊಸರಿನಂತೆ ಇರುತ್ತೆ ಆ ಜೀವ. ಮತ್ತೆ 1 ತಿಂಗಳಾಗಬೇಕಾದ್ರೆ ಅದಕ್ಕೆ ಮೊದಲು ತಲೆ ಬರುತ್ತೆ. ಮೊದಲು ಬೆಳೆಯುವುದು ಗರ್ಭಾಶಯದಲ್ಲಿ ತಲೆ, ಆಮೇಲೆ 2 ತಿಂಗಳಾದಾಗ ಕೈ ಕಾಲೆಲ್ಲ ಅಸ್ಪಷ್ಟವಾಗಿ ಮೂಡ್ತಾ ಹೋಗುತ್ತೆ. 3ನೇ ತಿಂಗಳು 4ನೇ ತಿಂಗಳು ಬರಬೇಕಾದ್ರೆ ಅದಕ್ಕೆ ರೋಮಗಳೆಲ್ಲ ಬರ್ಲಿಕ್ಕೆ ಆರಂಭವಾಗುತ್ತೆ. 5ನೇ ತಿಂಗಳಿನಲ್ಲಿ ಎಲ್ಲಾ ದೇಹಗಳು ಅಂಗಾಂಗಗಳು ಸೇರಿಕೊಳ್ಳುತ್ತೆ. 6ನೇ ತಿಂಗಳಿನಲ್ಲಿ ಅದರ ತಲೆ ಗರ್ಭದ ಕೆಳಭಾಗಕ್ಕೆ ಬರುತ್ತೆ, ಏನು ಭುಗ್ನ ಪೃಷ್ಠ ಶಿರೋಧರಹ ಅಂತ ತಲೆ ಕೆಳಗೆ ಬರುತ್ತೆ, ಕಾಲ್ ಮೇಲೆ ಹೋಗುತ್ತೆ, ಶಿರಸಾಸನ ಆಗುತ್ತೆ ಮಗು. ಶಕುಂತ ಇವ ಪಂಜರೆ, ಒಂದು ದೊಡ್ಡ ರೆಕ್ಕೆ ಪುಕ್ಕ ಇರುವಂತಹ ಹಕ್ಕಿಯನ್ನ ಒಂದು ಪಂಜರದಲ್ಲಿ ಹಾಕಿ ಬಂಧನ ಮಾಡಿದ್ರೆ ಹೇಗೋ ಹಾಗೆ ಆ ಜೀವಾತ್ಮನ ಸ್ಥಿತಿ ಆಗಿರುತ್ತೆ. ಸುತ್ತ ಗರ್ಭದ ಚೀಲ ಸುತ್ತಾಕೊಂಡಿರುತ್ತೆ. 7ನೇ ತಿಂಗಳಿನಲ್ಲಿ ಸ್ಮರಣೆ ಬರುತ್ತೆ, ಹಿಂದಿನ ಜನ್ಮಗಳ ಸ್ಮರಣೆ. ಅವನು ಉತ್ತಮ ಜೀವನ ಆಗಿದ್ರೆ 3 ಜನ್ಮಗಳ ಸ್ಮರಣೆ ಮಾಡಿಕೊಳ್ತಾನೆ, ಋಷಿಗಳಾಗಿದ್ರೆ 100 ಜನ್ಮಗಳ ಸ್ಮರಣೆ ಮಾಡ್ತಾರೆ, ದೇವತೆಗಳಾಗಿದ್ರೆ ದೇವರ ರೂಪವನ್ನೇ ನೋಡ್ತಾರೆ ಅಂತ ಮಧ್ವಾಚಾರ್ಯ ವಿವರಣೆಗಳನ್ನ ನೀಡಿದ್ದಾರೆ. ಆ ಗರ್ಭದಲ್ಲಿದ್ದಾಗ ಏನೆಲ್ಲ ತೊಳಲಾಟಗಳಿತ್ತು, ಹಿಂದಿನ ಜನ್ಮದ ನೆನಪೆಲ್ಲ ಆದಾಗ ಅವನ ಯೋಚನೆ ಮಾಡ್ತಾನಂತೆ, ಸಾಕು ಶ್ರೀಹರಿ, ಈ ವೇದನೆ ಬೇಕು, ನಿನ್ನ ಸಂವೇದನೆ ಅಂತ ಪ್ರಾರ್ಥನೆ ಮಾಡ್ತಾನೆ. ಈ ವೇದನೆಗಳನ್ನ ಸಹಿಸಿಕೊಳ್ಳಿಕ್ ಆಗ್ತಾ ಇಲ್ಲ, 10,000 ಚೇಳು ಕಚ್ಚಿದ ದುಃಖ ಆಗುತ್ತಂತೆ ಆ ಗರ್ಭದಲ್ಲಿದ್ದಾಗ. ಸಾಕು, ನಾನು ಹೊರಗೆ ಬರಬೇಕು, ಇನ್ನೊಮ್ಮೆ ಈ ಗರ್ಭದ ದುಃಖ. ನಿಜವಾದ ದುಃಖ ಅಂದ್ರೆ ಸಂಸಾರದಲ್ಲಿ ಬರೋ ದುಃಖ. ನಮ್ ಕತೆ ಕೇಳ್ತೀರಾ ಅಂತ ಈಗ ಬದುಕಿದಾಗ ಹೇಳ್ತೇವೆ, ಇದು ಕತೆ ಅಲ್ಲೇ ಅಲ್ಲ. ನಮ್ ಕಥೆ ಯಾವುದು ಅಂದ್ರೆ ಗರ್ಭದಲ್ಲಿದ್ದಾಗ ನಡೆಯುವುದು ನಮ್ ಕಥೆ. 9 ತಿಂಗಳು ಶಿರಸಾಸನ ಹಾಕಿ ಮಲಮೂತ್ರಗಳಲ್ಲಿರುವ ಕ್ರಿಮಿಗಳೆಲ್ಲ ಬಂದು ಮೈತುಂಬ ಕಚ್ಚಿದಾಗ 10,000 ಚೇಳು ಕಚ್ಚಿದ ದುಃಖ ಆಗುತ್ತಂತೆ. ಯಾವ ಶಾಕ್ ಕೊಟ್ರು ಅಷ್ಟು ವೇದನೆ ಆಗಲ್ಲ, ಅಂತ ವೇದನೆ ಆಗುತ್ತೆ. ಆ ಸ್ವಾಂಗಚೇಷ್ಟಾಯಾಮ್, ತನ್ನ ಕೈಕಾಲನ್ನ ಅಳ್ಳಾಡಿಸ್ಲಿಕ್ಕೂ ಕೂಡ ಅವನಿಗೆ ಸಾಮರ್ಥ್ಯ ಇರೋದಿಲ್ಲ. ಅಂತಹ ಸ್ಥಿತಿಯಲ್ಲಿ ದೇವರನ್ನ ಸ್ಮರಣೆ ಮಾಡಿಕೊಳ್ತಾನಂತೆ. ಭೀಷ್ಮಾಚಾರ್ಯ ಶರಪಂಜರದಲ್ಲಿ ದೇವ್ರ ಕಥೆ ಹೇಳಿದಂಗೆ ನಮಗೂ ಪ್ರತಿ ಬಾರಿ ಶರಪಂಜರ ಅದು, ಅಲ್ಲಿ ಮಲಗಿರ್ತೇವೆ, ದೇವ್ರ ನೆನಪಾಗುತ್ತಂತೆ. ಇನ್ನೊಮ್ಮೆ ಇಂಥ ಅಸತ್ಕರ್ಮ ಮಾಡಲ್ಲ, ಸಾಯೋ ತನಕ ಭಾಗವತಾದಿ ಗ್ರಂಥಗಳನ್ನ ಕೇಳಿ ನನ್ನ ವೈಷ್ಣವ ಜನ್ಮ ಸಾರ್ಥಕ ಮಾಡಿಕೊಡ್ತೇವೆ ಅಂತ ಗರ್ಭದಲ್ಲಿ ಪ್ರತಿಜ್ಞೆ ಮಾಡಿರುತ್ತೆ ಮಗು. ಮತ್ತೆ ಈ ಬಣ್ಣದ ಪ್ರಪಂಚ ನೋಡಿದ ಮೇಲೆ ಎಲ್ಲ ರಾಮ ಕೃಷ್ಣ ಗೋವಿಂದ, ನಮ್ಮ ಸ್ವಾಮಿಗಳು ಯಾವಾಗ್ಲೂ ಕತೆ ಹೇಳ್ತಾ ಇದ್ರು. ಹಕ್ಕಿಯ ಪಂಜರದಲ್ಲಿಟ್ಟ ಗಿಳಿಗೆ ಪ್ರತಿದಿನ ಪಾಠ ಮಾಡ್ತಾ ಇದ್ದ, ರಾಮ ಅನ್ನು, ಕೃಷ್ಣ ಅನ್ನು, ಗೋವಿಂದ ಅನ್ನು. ಅದಕ್ಕೆ ಆಹಾರ ಬೇಕು ಹೇಳ್ತಾ ಇತ್ತು, ರಾಮ ಕೃಷ್ಣ ಗೋವಿಂದ. ಅದಕ್ಕೆ ಪಂಜರದ ಬಾಗಿಲು ತೆಗೆದ, ರಾಮ ಕೃಷ್ಣ ಇಲ್ಲ ಗೋವಿಂದ ಅಂತ ಅವ್ರು ಹೇಳ್ತಾ ಇದ್ರು. ಎಲ್ಲಾ ಹಾರಿ ಹೋಯ್ತು ಅಂತ. ಹಾಗೆ ಆ ಪಂಜರದಿಂದ ಹೊರಗೆ, ಗರ್ಭ ಎಂಬ ಪಂಜರದಿಂದ ಹೊರಗೆ ಬಂದ ಮೇಲೆ, ಬಣ್ಣದ ಪ್ರಪಂಚ ನೋಡಿದ ಮೇಲೆ ನಮಗೆ ಜಗತ್ತು ನೆನಪಾಗುತ್ತೆ, ಜಗದೀಶ ನೆನಪಾಗೋದಿಲ್ಲ ಅನ್ನುವ ಸ್ಥಿತಿಯಲ್ಲಿದ್ದೇವೆ. ಇದು ನಮ್ಮ ಬದುಕಾಗಬಾರದು. ಮತ್ತೆ ಮರಣೋನ್ಮುಖರಾದಾಗಲೂ ಇದೇ ದುಃಖವನ್ನು ಅನುಭವಿಸ್ತಾನೆ ಆ ಜೀವ. ಹೃದಯದಿಂದ ಅದು ಎಲ್ಲಿ ಕಣ್ಣಿನಿಂದ ಹೋಗ್ಬೋದು ಪ್ರಾಣ, ಬಾಯಿಂದ ಹೋಗ್ಬೋದು, ಮೂಗಿನಿಂದ, ಕಿವಿಯಿಂದ ಮೇಲ್ಮುಖವಾಗಿ ಉತ್ಕ್ರಮಣ ಹೊಂದಬೇಕಾದ್ರೆ 10,000 ಚೇಳು ಕಚ್ಚಿದ ವೇದನೆ ಆಗುತ್ತಂತೆ. ಆದ್ರಿಂದ ಜನನ ಮರಣಗಳ ದುಃಖವನ್ನೇ ದುಃಖ ಅಂತ ಕರೆದಿದ್ದಾರೆ. ನಡುಭಾಗದಲ್ಲಿ ಅಂತ ದುಃಖ ಇಲ್ಲ. ಈ ನಡುಭಾಗದಲ್ಲಿ ನಾವು ಸರಿಯಾಗಿ, ಪರೀಕ್ಷೆ ಇರುವುದು ಗರ್ಭದಲ್ಲಿ ಮತ್ತೆ ಮರಣದಲ್ಲಿ. ನಡುಭಾಗ ಇದು ಪರೀಕ್ಷೆ ಹಾಲ್ ಇದ್ದಾಗೆ. ಇದು ಪರೀಕ್ಷೆ ಹಾಲಲ್ಲಿ ಯಾರನ್ನೂ ಡಿಸ್ಟರ್ಬ್ ಮಾಡಲ್ಲ. ಅವನಿಗೆ ಫ್ಯಾನು ಹಾಕ್ತಾರೆ, ಪೆನ್ನು ಕೊಡ್ತಾರೆ, ಖಾಲಿ ಪೇಪರ್ ಕೊಡ್ತಾರೆ, AC ರೂಮಲ್ಲಿ ಕೂಡಿಸ್ತಾರೆ. ಆಮೇಲೆ ಮಾರ್ಕ್ ಬಂದಾಗ ಒಬ್ಬೆ ಹೊಡಿಬೇಕಷ್ಟೇ. ಆದ್ರಿಂದ ಇದು ಒಂದು ರೀತಿಯಲ್ಲಿ ಪರೀಕ್ಷೆಯ ಕೊಠಡಿಯಲ್ಲಿ ನಾವಿದ್ದೇವೆ. ಈಗ ದೇವರ ಕರ್ತವ್ಯಗಳನ್ನ ಮಾಡ್ಲಿಕ್ಕೆ ತುಂಬಾ ಯೋಗ್ಯವಾದ ಕಾಲ. ಈ ಕಾಲವನ್ನ ವ್ಯರ್ಥ ಮಾಡಿಕೊಂಡ್ರೆ ಇಂತಹ ಜನ್ಮ ಇನ್ನೊಮ್ಮೆ ಸಿಗೋದಿಲ್ಲ ಅನ್ನುವ ಉಪದೇಶಗಳನ್ನ ಮಾಡ್ತಾ ಇದ್ರೆ, ಕಣ್ಮುಚ್ಚಿ ಆ ದೇವರನ್ನೇ ಸ್ಮರಣೆ ಮಾಡ್ತಾ ಆ ದೇವಹೂತಿ ಮನಸ್ಸಿನಲ್ಲಿ ದೇವರನ್ನ ನೋಡ್ತಾಳಂತೆ. ಅವಳು ಹೊರಗಡೆಯಿಂದ ದೇವರು ನೋಡೋದಲ್ಲ, ಬರೀ ಗರ್ಭಗುಡಿ ಇರುತ್ತಾ ನೋಡೋದಲ್ಲ, ವೆಂಕಟರಮಣ ದರ್ಶನ ಅಂತ ಅಲ್ಲೇ ಓಡುವುದಲ್ಲ. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು ಅಂತ ಗರ್ಭಗುಡಿಯಲ್ಲಿ, ಎಲ್ಲಾ ಗರ್ಭಗುಡಿಗೂ ಹೋಗಿ ಬರ್ಬೇಕು, ಮತ್ತೆ ಅಲ್ಲಿಗೆ ಹೋಗ್ದೇನೆ ಇರಬಾರ್ದು. ಯಾಕೆಂದ್ರೆ ಕಣ್ಮುಚ್ಚಿ ಕೂತಾಗ ಅದು ನೆನಪಾಗ್ಬೇಕಲ್ಲ, ಅದಕ್ಕೋಸ್ಕರ ಅಷ್ಟೇ. ಆದ್ರಿಂದ ಇಲ್ಲಿ ನೋಡ್ಲಿಕ್ಕೆ ಅಲ್ಲಿ ನೋಡೋದೇ ವಿನಃ ಅಲ್ಲೇ ನೋಡೋದು ಬದುಕಿನ ಪುರುಷಾರ್ಥ ಅಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಆ ತರ ಕಣ್ಮುಚ್ಚಿ ಏನೆಲ್ಲ ಇಲ್ಲಿಯ ತನಕ ಮನನ ಮಾಡಿದ್ದಾಳೆ ಅದನ್ನ ಕಣ್ಮುಚ್ಚಿ ಅಂತರಂಗದಲ್ಲಿ ನೋಡುವ ಭಾಗ್ಯವಂತೆ ದೇವಹೂತಿ ಆಗ್ತಾಳೆ. ಕಪಿಲನ ದಯದಿಂದ ಧ್ಯಾನ ಮಾಡ್ತಾ ಇರಬೇಕಾದ್ರೆ ಅವಳ ದೇಹ ಒಂದು ನದಿಯಾಗಿ ಹರಿದು ಹೋಗುತ್ತೆ ಅಂತ ಹೇಳಿದ್ದಾರೆ. ಅದನ್ನೇ ಮಾತೃಗಯ ಅಂತ. ಸಿದ್ಧಪುರಿಯದು ಮಾತೃಗಯ, ತಾಯಿ ನೀರಾಗಿ ಹರಿದು ಹೋದ್ಲು, ನದಿಯಾಗಿ ಹರಿದು ಹೋದ್ಲು ಅಂದ್ರೆ ಅವಳಿಗೆ ಸದ್ಗತಿ ಆಯ್ತು ಅಂತ. ಭಾಗವತ ಹೆಣ್ಮಕ್ಕಳಿಗೂ ಮೋಕ್ಷ ಇದೆ ಅಂತ ಮೊದಲು ತಿಳಿಸಿದೆ. ದೇವಹೂತಿ ಪ್ರಾಮಾಣಿಕವಾದ ಬದುಕನ್ನ ನಡೆಸಿ ಮಕ್ಕಳನ್ನೂ ಪಡೆದು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಅಧಿಕಾರವನ್ನ ಪಡೆದಿದ್ದಾಳೆ. ಆದ್ರೆ ಎಲ್ಲ ಕರ್ತವ್ಯ ಮುಗಿದ ಮೇಲಾದ್ರೂ ಒಂದಷ್ಟು ದೇವರ ಚಿಂತನೆಗೆ ತಮ್ಮನ್ನ ತೊಡಗಿಸಿಕೊಳ್ಬೇಕು ಅನ್ಲಿಕ್ಕೆ
ಸಾಕ್ಷಿಯಾಗಿದೆ. ಇಲ್ಲಿಗೆ ತೃತೀಯ ಸ್ಕಂದ ಮುಕ್ತಾಯವಾಗುತ್ತೆ. ಈ ದೇವಹೂತಿಗೆ 9 ಜನ ಮಕ್ಕಳು ಅಂತ ಹೇಳಿದೆವು. ಅದರಲ್ಲಿ ಒಬ್ಬಳು ಅನಸೂಯ ಅಂತ, ಅವಳನ್ನ ಅತ್ರಿ ಋಷಿಗಳಿಗೆ ಕೊಟ್ಟು ವಿವಾಹ ಮಾಡಿದ್ದಾರೆ. ಅತ್ರಿ ಅನಸೂಯ ಅಂತ. ಅನಸೂಯ ಅಂದ್ರೆ ಹೊಟ್ಟೆ ಕಿಚ್ಚಿಲ್ಲದವಳು ಅಂತ. ಅತ್ರಿ ಅಂದ್ರೆ ಕಾಮಕ್ರೋಧ ಲೋಭಗಳು ಇಲ್ಲದೇ ಇದ್ದವರು. ಅಂದ್ರೆ ಜೀವನ ವ್ಯಕ್ತಿತ್ವದ ಪ್ರಧಾನ ಗುಣಗಳೇ ಇವು. ಯಾವುದು ನಮಗೆ ಬೇಡವಾದ ಸಂಗತಿಗಳು ಬರುತ್ತೆ ಅದನ್ನ ತೆಗೆದು ಹೊರಗೆ ಹಾಕ್ತಾ ಇರ್ಬೇಕು. ಪ್ರತಿದಿನ ಧೂಳನ್ನ ತಂದು ಯಾರಾದ್ರೂ ಮನೆಗೆ ಹಾಕೊಳ್ತಾರ? ಅನಿವಾರ್ಯವಾಗಿ ಧೂಳು ಬಂದು ಬೀಳುತ್ತೆ, ಅದನ್ನ ಕಸಗುಡಿಸಿ ತೆಗೆದು ಹೊರಗೆ ಹಾಕ್ಬೇಕು. ಹಾಗೆ ಈ ಕಾಮಕ್ರೋಧಗಳು, ಅಹಂಕಾರ, ಹೊಟ್ಟೆ ಕಿಚ್ಚು, ದ್ವೇಷ, ಅಸೂಯೆಗಳೆಲ್ಲ ತನ್ನಿಂದ ತಾನೇ ಬರ್ತಾ ಇರುತ್ತೆ. ಅನ್ನದ ಜೊತೆಗೆ ಅದೆಲ್ಲ ಸೇರ್ಕೊಂಡಿದೆ ಅಂತ ಹೇಳಿದ್ದಾರೆ ಮಹಾಭಾರತದ ಮೋಕ್ಷಧರ್ಮ ಪರ್ವದಲ್ಲಿ. ನೀವು ಒಂದು ತುತ್ತು ಅನ್ನ ತಿನ್ನಬೇಕಾದ್ರೆ ಅನ್ನದಲ್ಲೇ ಹೊಟ್ಟೆ ಕಿಚ್ಚು ಇರುತ್ತೆ, ಅಹಂಕಾರ ಇರುತ್ತೆ, ಲೋಭ ಇರುತ್ತೆ, ಮಾತ್ಸರ್ಯ ಇರುತ್ತೆ, ದುರಹಂಕಾರ ಇರುತ್ತೆ, ಅಜ್ಞಾನ ಇರುತ್ತೆ. ತಿನ್ಬಿಟ್ಟು ಹಾಸಿಗೆ ಮೇಲೆ ಮಲ್ಕೊಂಡ್ರೆ ಅದೆಲ್ಲ ಮಿಕ್ಸ್ ಆಗ್ಬಿಟ್ಟು ಎದ್ದ ತಕ್ಷಣ ಪ್ರಕಟ ಆಗುತ್ತೆ ಅಂತ ಹಿಂಗೆ ಮೋಕ್ಷ ಧರ್ಮದಲ್ಲಿ ವರ್ಣನೆ ಮಾಡಿದ್ದಾರೆ. ಅದನ್ನೆಲ್ಲ ಪರಿಹಾರ ಮಾಡಿಕೊಳ್ಬೇಕು ಅಂದ್ರೆ ಭಗವತ್ ಕಥೆ ಎನ್ನುವ ನೀರಿನಿಂದ ತೊಳಿಬೇಕು, ಮನವ ಶೋಧಿಸಬೇಕು ನಿತ್ಯ ಅಂತ ಆ ಭಗವತ್ ಚಿಂತನೆಯಿಂದ ಅದನ್ನೆಲ್ಲ ಸ್ವಚ್ಛ ಮಾಡಿಕೊಳ್ಬೇಕು. ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡವಳು ಆ ಅನಸೂಯ. ಅವಳು ಹೇಳ್ತಾಳೆ ಗಂಡನ ಮುಂದೆ, ನೋಡಿ ನಮ್ಮಮ್ಮ ಗಂಡನ ಸೇವೆ ಚೆನ್ನಾಗಿ ಮಾಡಿ ದೇವರೇ ಮಗನಾಗಿ ಬಂದ, ನಮ್ಗೆ ಯಾಕೆ ಹಾಗಾಗಬಾರ್ದು? ಅತ್ರಿಗಳು ಹೇಳ್ತಾರೆ ಆಗ್ಬೋದು, ಏನ್ ತೊಂದರೆ ಇಲ್ಲ, ನಾವ್ ಆ ತರ ನಡ್ಕೊಳ್ಳೋಣ. ಆಗ್ತಾನೆ ದೇವರು, ಒಬ್ಬರಿಗೆ ಸೀಮಿತ ಅಲ್ಲ ದೇವರು, ಸುಲಭನೋ ಹರಿ, ಎಲ್ಲಾರಿಗೂ ಒಲಿತಾನೆ ದೇವರು, ಅವನಿಗೇನು ಯಾವ ಪಾರ್ಶಾಲಿಟಿ ಇಲ್ಲ. ಧ್ಯಾನ ಮಾಡೋಣ, ಯಾಕೆ ಬರಲ್ಲ ನೋಡೋಣ. ಧ್ಯಾನ ಮಾಡ್ತಾರೆ, ದಾಕ್ಷಿಣ್ಯ ಆಗುತ್ತೆ ಅವರಿಗೆ. ಬೇರೆ ಬೇರೆ ಅಧಿಷ್ಠಾನದಲ್ಲಿ ಚಿಂತನೆ ಮಾಡ್ತಾರೆ, ರುದ್ರಾಧಿಷ್ಠಾನ, ಬ್ರಹ್ಮಾಧಿಷ್ಠಾನ, ಪರಮಾತ್ಮ ಎಲ್ಲ ಧ್ಯಾನ ಮಾಡ್ತಾರೆ. ಅನೇಕ ಅಧಿಷ್ಠಾನಗಳಲ್ಲಿ ದೇವರ ಸ್ಮರಣೆ. ದೇವ್ರು ಪ್ರತ್ಯಕ್ಷವಾಗಿ ಬಂದೇ ಬಿಡ್ತಾನೆ. ಇಬ್ರು ಮುಖ ನೋಡ್ಕೊಳ್ತಾರೆ, ಏನ್ ಬಂದೇ ಬಿಟ್ಟ, ನಾವಿಬ್ರು ಒಂದು ಪ್ರೋಗ್ರಾಮ್ ಹಾಕೊಂಡಿದ್ದಷ್ಟೇ, ದೇವ್ರು ಪ್ರತ್ಯಕ್ಷನಾಗಿ ಬಿಟ್ಟ. ಏನ್ ಕೇಳೋದು ಈಗ? ನೆಕ್ಸ್ಟ್ ನಿಮ್ಮ ಅಮ್ಮ ಏನ್ ಕೇಳಿದ್ಲು ಅದನ್ನೇ ಕೇಳೋ. ನಿಮ್ಮ ಅಪ್ಪ ಏನ್ ಕೇಳಿದ್ರು, ಯಾರು ಕರ್ದಮ ಪ್ರಜಾಪತಿಗಳು, ಅವ್ರೇನ್ ಕೇಳಿದ್ರು ಅದನ್ನೇ ಕೇಳು. ಅವ್ರೇನ್ ಕೇಳಿದ್ರು, ದೇವ್ರ ಮಗನಾಗಬೇಕು ಅಂತ ಕೇಳಿದ್ರು ನಮ್ಮಮ್ಮ, ಅದನ್ನೇ ಕೇಳು. ಇಲ್ಲ ಸ್ವಲ್ಪ ದಾಕ್ಷಿಣ್ಯ ಆಗುತ್ತೆ, ದೇವ್ರು ಬಂದ ತಕ್ಷಣ ನೀನ್ ಮಗನಾಗಿ ಬಾ ಅಂತ ಹೇಳಿದ್ರೆ ಯಾಕೋ ದಾಕ್ಷಿಣ್ಯ ಆಗುತ್ತೆ. ಅದಕ್ಕೆ ಅತ್ರಿಗಳಿಗೆ ಕೇಳ್ತಾರೆ, ದೇವ್ರೆ ನಿನ್ನಂಥ ಒಬ್ಬ ಮಗ ಬೇಕು ಅಂತ ಅನ್ನಿಸ್ತಾ ಇದೆ. ದೇವ್ರು ಯೋಚನೆ ಮಾಡ್ತಾನೆ, ನನ್ನಂಥ ಮಗ ನಾನು ಒಬ್ಬನೇ ಇದ್ದೇನೆ ಸಮಾಜದಲ್ಲಿ, ಇನ್ಯಾರು ನನ್ನಂಥವ್ರಿಲ್ಲ ಅಂತ ದೇವರು ತನ್ನನ್ನೇ ಕೊಟ್ಟ. ಆದ್ರಿಂದ ದತ್ತ ಅಂತ. ಯಾರು ಅತ್ರಿ ಅನಸೂಯರಾಗಿರ್ತಾರೆ, ದೇವರು ದತ್ತ ಅಂದ್ರೆ ತನ್ನನ್ನೇ ದಾನ ಮಾಡ್ತಾನೆ, ದಾನ ಮಾಡಿದ ಅಂತ ಅರ್ಥ. ಅವನ್ ದತ್ತನಾಗಿ ಬಂದ. ಅದನ್ನ ಆಚಾರ್ಯ ವಿವರಣೆ ಮಾಡ್ತಾರೆ. ಇಲ್ಲಿ ದತ್ತ ಅಂದ್ರೆ ಕೇವಲ ಭಗವಂತನ ರೂಪ ಅಲ್ಲ, ದತ್ತಂ ದುರ್ವಾಸಸಂ ಸೋಮಂ ಆತ್ಮೇಶ ಬ್ರಹ್ಮ ಸಂಭವಂ ಅಂತ. ಆ ಬ್ರಹ್ಮದೇವರಿಗೆ ಅವತಾರ ಇಲ್ಲ, ಬ್ರಹ್ಮಾಧಿಷ್ಠಾನದಲ್ಲೂ ಭಗವಂತನನ್ನ ಧ್ಯಾನ ಮಾಡಿದ್ದಾರೆ. ಅದಕ್ಕೆ ಭಗವಂತ ಏನ್ ಮಾಡಿದ ಅಂದ್ರೆ ಚಂದ್ರನಲ್ಲಿ ಇವನ ಅಂಶ, ಯಾರದ್ದು? ಬ್ರಹ್ಮದೇವರ ಅಂಶ. ಹಾಗಾಗಿ ದತ್ತಂ ದುರ್ವಾಸಸಂ ಸೋಮ ಆತ್ಮೇಶ ಬ್ರಹ್ಮ ಸಂಭವ ಅಂದ್ರೆ ಬ್ರಹ್ಮನಿಂದ ಸಹಿತನಾಗಿರುವಂತಹ ಸೋಮ ಚಂದ್ರ. ಅದರ ಜೊತೆಗೆ ದುರ್ವಾಸ ಅಂದ್ರೆ ರುದ್ರದೇವರ ಅಧಿಷ್ಠಾನದಲ್ಲಿ ಚಿಂತನೆ ಮಾಡಿದ ಸಾಕ್ಷಾತ್ ವಿಷ್ಣು. ಹಾಗಾಗಿ 3 ರೂಪಗಳು, ಬ್ರಹ್ಮ ವಿಷ್ಣು ಮಹೇಶ್ವರ, ಅವರಲ್ಲಿ ಅಂತರ್ಯಾಮಿಯಾದ ಭಗವಂತನ ಬ್ರಹ್ಮ ಶಿವ ವಿಷ್ಣು ಅನ್ನುವ 3 ರೂಪಗಳು ಈ ಪರಮಾತ್ಮ ತಾನು ಮಗನಾಗಿ ಬರ್ತಾನೆ ಅಂತ ಆಚಾರ್ಯರು ಈ ವಿವರಣೆಗಳನ್ನ ಭಾಗವತದಲ್ಲಿ ನೀಡಿದ್ದಾರೆ. ಇಂತಹ ಮಗನನ್ನ ಪಡೆದು ತಾವು ಎಲ್ಲ ಮೋಕ್ಷದ ಸಾಧನೆಗಳನ್ನ ಮಾಡಿಕೊಳ್ಳುತ್ತಾರೆ. ಅಂದ್ರೆ ಒಬ್ಬರ ಬದುಕಿನ ಕಥೆಗಳು ನಮ್ಮ ಬದುಕಿಗೆ ಆದರ್ಶವಾಗಲಿ ಅನ್ನಲಿಕ್ಕೆ ಒಂದು ಪ್ರಾತ್ಯಕ್ಷಿಕೆಯನ್ನು ಹೇಳುತ್ತೆ ಭಾಗವತ. ಕರ್ದಮ ದೇವಹೂತಿಯರ ಕಥೆಯನ್ನು ಹೇಳಿದ್ರು ನೋಡಿ, ಆ ತರ ನಡ್ಕೊಂಡ್ರೆ, ಪ್ರಯತ್ನ ಪಟ್ರೆ ಆಗಿದೆ ನೋಡಿ ಅಂತ ಒಂದು ಪ್ರಾತ್ಯಕ್ಷಿಕೆಯನ್ನ ತೋರಿಸಿಕೊಟ್ಟಿದ್ದಾರೆ. ಇದು ದೇವಹೂತಿಯ ಕಥೆಯನ್ನ, ಸ್ವಯಂಭೂ ಮನುವಿನ ಕಥೆಯೇ ವಿಸ್ತಾರವಾಗಿ 8ಮ ಸ್ಕಂದದ ತನಕ ಸ್ವಯಂಭೂ ಮನುವನ್ನು ಬಿಡ್ಲಿಕ್ಕಿಲ್ಲ. ನಾವು ವೈವಸ್ವತ ಮನ್ವಂತರದಲ್ಲಿದ್ದೇವೆ, ಆದ್ರೆ ಮೊದಲನೇ ಮನು ಸ್ವಯಂಭೂ ಮನು, ಅವನ ಮಕ್ಕಳ ಕಥೆ ಅದ್ಭುತ, ಅದು ಮೋಕ್ಷಕ್ಕೆ ಕಾರಣ ಅಂತ ವರ್ಣನೆ ಮಾಡಿದ್ದಾರೆ. ಆ ಸ್ವಯಂಭೂ ಮನುವಿಗೆ ಕೊನೆಯ ಮಗಳ ಕಥೆ ಹೇಳಿ ಆಯ್ತು. ಇನ್ನ ಉತ್ತಾನಪಾದ ಅಂತ ಮತ್ತೊಬ್ಬ ಮಗ ಇದ್ದಾನೆ. ಉತ್ತಾನಪಾದ ಪ್ರಿಯವ್ರತ ರಾಜನ ಕಥೆಯನ್ನ 5ನೇ ಸ್ಕಂದದಲ್ಲಿ ಹೇಳುತ್ತೆ. ಉತ್ತಾನಪಾದ ರಾಜ ಅಂತ 2ನೇ ಗಂಡು ಮಕ್ಕಳಲ್ಲಿ 2ನೇವನು. ಆ ಉತ್ತಾನಪಾದ ರಾಜನಿಗೆ 2 ಪತ್ನಿಯರು, ಸುರುಚಿ ಸುನೀತಿ ಅಂತ. ಅದರಲ್ಲಿ ಸುರುಚಿ ಜಗತ್ತಿನ ಬಗ್ಗೆ ಆಕಾಂಕ್ಷೆ ಉಳ್ಳವಳು, ಸುನೀತಿ ದೇವರು ಧರ್ಮ ಅಂತ ಅಭಿಪ್ರಾಯ ಉಳ್ಳವಳು. ಇಬ್ಬರಿಗೂ ಒಬ್ಬಳು ಮಕ್ಕಳಾಗ್ತಾರೆ. ಸುರುಚಿಗೆ ಉತ್ತಮ ಅನ್ನುವವನು ಮಗನಾಗ್ತಾನೆ, ಸುನೀತಿಗೆ ಧ್ರುವ ಅನ್ನುವವನು ಮಗನಾಗ್ತಾನೆ. ಉತ್ತಮನಿಗೆ ಜಗತ್ತಿನ ಸುಖಗಳ ಬಗ್ಗೆ ಆಕಾಂಕ್ಷೆಗಳು ಹುಟ್ಟಿದ್ರೆ, ಸುನೀತಿಯ ಮಗನಿಗೆ ದೇವರು ಅಧ್ಯಾತ್ಮ ಅನ್ನುವ ಆಸಕ್ತಿ ಹುಟ್ಟುತ್ತೆ. ಹೀಗೆ ಒಂದು ಬಹಳ ಎಲ್ಲ ಈ ಕಾಂಬಿನೇಷನ್ ಅಂತಾರಲ್ಲ, ಆ ತರ ಅವನ ಬದುಕು. ಇದು ಎಲ್ಲ ರಾಮಾಯಣ ಕಾಲದಲ್ಲೂ ಹಾಗೆ. ಕೌಸಲ್ಯ ಮಗ ರಾಮ ತ್ಯಾಗಕ್ಕೆ ತಯಾರಾಗಿದ್ದಾನೆ.
ಭರತ ತ್ಯಾಗಕ್ಕೆ ತಯಾರಾದ್ರು ಕೈಕೇಯಿ ತಯಾರಾಗಿರ್ಲಿಲ್ಲ. ನನ್ನ ಮಗನಿಗೆ ಲೌಕಿಕ ಸುಖಗಳೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಬೇಕು ನನ್ನ ಮಗ ಅಂತ ಆಸೆ. ಕೌಸಲ್ಯೆ ಹೇಗಾಗುತ್ತೋ, ಸುಮಿತ್ರೆ ಅವಳು ಹಾಗೆ ತ್ಯಾಗದಲ್ಲಿ ಏನಾಗುತ್ತೋ ಆಗಲಿ ಅಂತ ಈ ಮನಸ್ಸಿನ ಶಾಸ್ತ್ರವನ್ನ ಇವೆಲ್ಲ ರಾಮಾಯಣ ಮಹಾಭಾರತಗಳು. ಒಬ್ರು ನಿರ್ಮಲವಾದ ಮನಸ್ಸಿನಿಂದ ಯಾವುದಕ್ಕೂ ತಲೆಬಿಸಿ ಮಾಡಿಕೊಳ್ಳದೆ ದೇವರನ್ನೇ ನಂಬಿ ಬದುಕ್ತಾರೆ. ಇನ್ನು ಕೆಲವರು ಸ್ವಲ್ಪ ಹಾ ಹೂ ಅಂತಾರೆ. ಯಾಕೆಂದ್ರೆ ಏನ್ ಎಲ್ಲಾ ದೇವರು ಅನ್ನೋದ ನಮ್ಮ ಪ್ರಯತ್ನದಲ್ಲಿ ನಾವು ಪಡ್ಕೊಳ್ಬೇಕು ಅಂತ. ಯಾರು ದೇವರನ್ನೇ ನಂಬಿ ಬದುಕಿದ್ದಾರೆ ಅವ್ರು ಯಾರು ಮಣ್ಣು ತಿಂದಿಲ್ಲ. ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ. ಸುನೀತಿ ಧ್ರುವನಂತ ಮಗನನ್ನ ಪಡೆದು ಅವಳು ದುಃಖ ಪಡ್ಲಿಲ್ಲ. ಕೌಸಲ್ಯೆ ರಾಮನಂಥ ಮಗನನ್ನ ಪಡೆದು ದುಃಖ ಪಡ್ಲಿಲ್ಲ. ದೇವರ ಪಾದಾರವಿಂದವನ್ನ ನಂಬಿ ಗಟ್ಟಿಯಾಗಿ ರಕ್ಷಿಪನು, ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಜೀವನದ ಮೌಲ್ಯಗಳನ್ನ ಉಪದೇಶ ಮಾಡುವುದೇ ಭಾಗವತದ ಪ್ರಧಾನ ಉದ್ದೇಶ. ಆಚಾರ್ಯ ಹೇಳ್ತಾರೆ, ಕಥೆಗಳನ್ನ ಕೇಳ್ತಾ ಕಥೆಯಲ್ಲೇ ಮೈವರಿಬೇಡಿ. ಏವಂ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವಮುಚ್ಯತೆ. ಭಾಗವತದ ಕಥೆ ಇರಬಹುದು, ಭಾರತದ ಕಥೆ ಇರಬಹುದು, ಅದರಲ್ಲಿ ಒಂದು ಅಧ್ಯಾತ್ಮ ಇದೆ, ಜಗತ್ತಿನ ಆದರ್ಶಗಳಿದೆ. ನೀವು ಬರೀ ಒಂದು ಧಾರಾವಾಹಿ ಕಥೆ ನೋಡುವ ಹಾಗೆ ಈ ಕಥೆ ಕೇಳಿಕೊಂಡು ಎಂಜಾಯ್ ಮಾಡಿಬಿಟ್ರೆ ಅದು ಪ್ರಯೋಜನ ಆಗಲ್ಲ. ಬದುಕಿಗೆ ನೀತಿ ಪಾಠ ಆಗಬೇಕು ಭಾಗವತದ ಕಥೆಗಳು ಅಂತ ವರ್ಣನೆ ಮಾಡಿದ್ದಾರೆ. ಇಂಥ ಒಂದು ಕಥೆಯಲ್ಲಿ ಆ ಉತ್ತಮ ಅನ್ನುವ ಮಗ ಒಂದು ಬಾರಿ ಪ್ರಿಯವ್ರತ ರಾಜನ ತೊಡೆ ಮೇಲೆ ಹೋಗಿ ಕೂತಿದ್ದಾನೆ. ಪ್ರಿಯವ್ರತ ರಾಜ ಸಿಂಹಾಸನದಲ್ಲಿ ಕುಳಿತಿದ್ದಾನೆ, ಅವನ ತೊಡೆ ಮೇಲೆ ಹೋಗಿ ಉತ್ತಮ ಕೂತಿದ್ದಾನೆ. ಈ ಸಾಮಾನ್ಯ ಮಕ್ಕಳ ಭಾವ ಏನು ಅಂದ್ರೆ, ಒಂದು ಮಗು ಮಾಡಿದ ಹಾಗೆ ಇನ್ನೊಂದು ಮಗು ಮಾಡುತ್ತೆ. ಅವನ ಸಣ್ಣ ಹುಡುಗ ಧ್ರುವಕುಮಾರ, ಅವನು ಕೂಡ ನಾನು ಒಂದು ತೊಡೆ ಮೇಲೆ ಕೂತಿದ್ದಾನೆ, ಇನ್ನೊಂದು ತೊಡೆ ಖಾಲಿ ಇದೆಯಲ್ಲ ಅಂತ ಕೂತ್ಕೊಳ್ಳಿಕ್ ಹೋಗ್ತಾನೆ. ಅವಾಗ ಸುರುಚಿ, ಅದೇ ಆಹಾರದ ಪರಿಣಾಮ, ಕಾಮಕ್ರೋಧಗಳು, ಅವಳು ಹಾಕಿ ತಳ್ಳುತ್ತಾಳೆ. ನೀನು ನಿನ್ನ ಅಪ್ಪನ ತೊಡೆಯಲ್ಲಿ ಕೂತ್ಕೊಳ್ಳಿಕ್ಕೆ ಅಧಿಕಾರಿಯೇ ಅಲ್ಲ. ಇನ್ನೂ ಯುವರಾಜ ಪದವಿ ಕೊಟ್ಟಿಲ್ಲ, ರಾಜ ಪದವಿ ಕೊಟ್ಟಿಲ್ಲ. ಮಗು ಸುಮ್ಮನೆ ಆಟಕ್ಕೆ ತೊಡೆ ಮೇಲೆ ಕೂತ್ಕೊಳ್ಳುತ್ತೆ ಅಂದ್ರೂ ಸಹನ ಮಾಡ್ಲಿಕ್ಕೆ ತಯಾರಿಲ್ಲ ಅವಳು. ನೀನ್ ಅಪ್ಪನ ತೊಡೆಯಲ್ಲಿ ಕೂತ್ಕೊಳ್ಳಿಕ್ಕೆ ಅಧಿಕಾರಿಯೇ ಅಲ್ಲ. ಯಾಕೆಂದ್ರೆ ದುರ್ಭಾಗ್ಯಶೀಲಳಾದ ಸುನೀತಿಯ ಗರ್ಭ ಸಂಜಾತ ನೀನು ಅಂತ ನಿಂದನೆ ಮಾಡ್ತಾಳೆ. ತುಂಬಾ ದುಃಖ ಆಗುತ್ತೆ. 5 ವರ್ಷದ ಮಗು ಧ್ರುವಕುಮಾರನು ಕೂಡ ಅಮ್ಮನ ಹತ್ರ ಅಳ್ತಾ ಹೋಗಿ ನಿಂತ್ಕೊಳ್ತಾನೆ. ಯಥಾರ್ಥವಾಗಿ ಅವಳು ಹೇಳಿದ ಚುಚ್ಚು ಮಾತುಗಳನ್ನ ಹೇಳ್ತಾನೆ. ಅಂದ್ರೆ ನಿನ್ನ ಅಪ್ಪನ ತೊಡೆಯನ್ನ ಏರಬೇಕು ಅಂತ ಆದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕು, ಅದಕ್ಕೆ ನೀನು ದೇವರನ್ನು ಕುರಿತು ತಪಸ್ಸು ಮಾಡಿ ನನ್ನ ಹೊಟ್ಟೆಯಲ್ಲಿ ಹುಟ್ಟು ಅಂತ ಇಂಥ ಮೂದಲಿಸಿ ಮಾತನಾಡಿದ್ದಾಳೆ ಅಂತ ಹೇಳಿಕೊಳ್ತಾನೆ. ಅವಾಗ ಸುನೀತಿ ಹೇಳ್ತಾಳೆ, ಮಾ ಅಮಂಗಲಂ ತಾತ ಪರೇಶು ಅಮಂಸ್ತಾಹ. ಮಗುವೇ, ನೀನಿನ್ನೂ 5 ವರ್ಷದ ಹುಡುಗ, ಮಾತ್ಸರ್ಯದ ಮಾತುಗಳಿಗೆ ನೀನು ಬಲಿಯಾಗಬೇಡ. ಅವಳು ಪ್ರತೀಕಾರ ಮಾಡಿದ್ದಾಳೆ ಅನ್ನೋ ಭಾವನೆಯಿಂದ ನೀನು ಪ್ರತೀಕಾರ ಮಾಡ್ಲಿಕ್ಕೆ ಹೋಗಬೇಡ. ಇದು ರಾಮನ ವ್ಯಕ್ತಿತ್ವ. ರಾಮಾಯಣದಲ್ಲಿಯೂ ಹಾಗೆ ಏನೋ ಕಥಂಚಿತ್ ಉಪಕಾರೇಣ ಕಥೇನ ಏಕೇನ ತುಷ್ಯತಿ. ರಾಮ ಒಂದು ಸಣ್ಣ ಉಪಕಾರ ಮಾಡಿದ್ರು ಅದನ್ನ ನೆನಪಿಟ್ಟುಕೊಳ್ತಾ ಇದ್ದಂತೆ. ನಸ್ಮರತಿ ಅಪಕಾರಾಣಾಂ ಶತಮಪಿ ಆತ್ಮವತ್ತಯ. ತನಗೆ 1000 ಅನ್ಯಾಯ ಮಾಡಿದ್ರು ಅದನ್ನ ಮರಿತಾ ಇದ್ದ ರಾಮ ಅಂತ. ಇದೇ ಆದರ್ಶಗಳು ಇಲ್ಲೂ ಇದೆ, ಭಾಗವತದಲ್ಲೂ ಇಣುಕು ನೋಡಿದೆ ಆದರ್ಶಗಳು. ಸುನೀತೆ ಹೇಳ್ತಾಳೆ, ಅವಳು ಚುಚ್ಚು ಮಾತನಾಡಿಲ್ಲ. ಅವ್ರ ಕತ್ತೆ ಅಂತ ಬೈದ, ನಾನು ನಾಯಿ ಅಂತ ಬೈದೆ. ಇದು ಆನ್ಸರ್ ಆಯ್ತು ಅಷ್ಟೇ ವಿನಃ ವಾಸ್ತವ ಬದುಕಾಗಲಿಲ್ಲ. ಅವರ ಸಾಮ್ಯವನ್ನ ನೀವು ಪಡೆದಂತೆ ಆಯ್ತು. ಅವರಲ್ಲಿ ಕತ್ತೆ ಅಂತ ಬೈಯುವ ನೀಚತನ ಇದೆ, ನೀವು ನಾಯಿ ಅಂತ ಬೈದ ಮೇಲೆ ಅವರಿಗೆ ತುಲನೆ ಮಾಡಿಕೊಂಡ್ರಿ ಅಂತ ಆಗುತ್ತೆ. ಆದ್ರಿಂದ ಬೈದೇನೆ ಇರುವುದೇ ಒಳ್ಳೆಯ ಗುಣ ಅಂತ ಶಾಸ್ತ್ರ ಹೇಳುತ್ತೆ. ನೀನು ಆ ಅಪಾರ್ಥವನ್ನ ಮಾಡಿಕೊಳ್ಳಬೇಡ, ಕೆಟ್ಟದ್ದನ್ನ ಎಣಿಸಬೇಡ, ಒಳ್ಳೆಯ ಅಂಶವನ್ನು ಸ್ವೀಕಾರ ಮಾಡು. ಅವಳು ಏನ್ ಹೇಳಿದ್ಲು? ಕಾಡಿಗೆ ಹೋಗಿ ದೇವರನ್ನು ಕುರಿತು ತಪಸ್ಸು ಮಾಡು ಅಂತ ಹೇಳಿದ್ಲು. ದೇವರು ಯಾರು ಗೊತ್ತಾ ನಿನಗೆ ಅಂತ ಮನಸ್ಸನ್ನ ಡೈವರ್ಟ್ ಮಾಡಿದ್ಲು ದೇವರ ಕಡೆ. ಅದರಲ್ಲೇ ಕುತೂಹಲ ಹುಟ್ಟಿತು ಆ ಧ್ರುವಕುಮಾರನಿಗೆ. ಅದಕ್ಕೆ ಜನ್ಮಾಂತರದ ಸಂಸ್ಕಾರವೂ ಬೇಕು, ಎಲ್ಲರಿಗೂ ಆ ಕುತೂಹಲ ಹುಟ್ಟಲ್ಲ. ಆ ಸಂಸ್ಕಾರದಿಂದ ಕುತೂಹಲ ಹುಟ್ಟಿತು. ತಾಯಿ ಹೇಳ್ತಾಳೆ, ಕಾಡಿಗೆ ಹೋಗಿ ವಾಸುದೇವನನ್ನ ಧ್ಯಾನ ಮಾಡು, ದೇವರು ನಿನಗೆ ಅಭಯದಾನ ಮಾಡ್ತಾನೆ, ದೇವರನ್ನ ನಂಬು, ಎಲ್ಲ ಅವನು ನಿನ್ನ ಕಷ್ಟವನ್ನು ಪರಿಹಾರ ಮಾಡ್ತಾನೆ ಅಂತ ತನ್ನ ಬಹುತೇಕ ಈ ಪ್ರಚೋದನೆ ಇದೆಯಲ್ಲ, ಸುನೀತಿ ಮಾಡಿದ ಮೊದಲನೆಯ ಪ್ರಚೋದನೆ 1000 ಸಮಸ್ಯೆಗೆ ಚಿಕಿತ್ಸೆ ಆಯ್ತು. ಒಂದು ವೇಳೆ ಇಲ್ಲೇ ಸುಮ್ಮನೆ ಕೂತ್ಕೋ ಅಂತ ಅಲ್ಲೇ ತಡೆದಿದ್ರೆ ಪ್ರತಿದಿನ ಈ ಮಾತ್ಸರ್ಯಗಳನ್ನ ಅನುಭವಿಸಲೇಬೇಕಾಗಿತ್ತು. ಅದು ಬಿಡೋದೇ ಇಲ್ಲ. ಅದು ಆ ಗಲಾಟೆ ಮುಂದುವರಿತಾನೇ ಇತ್ತು. ಆ ಸುರುಚಿ ಬೈಯೋದು, ಸುನೀತಿ ಒದ್ದಾಡೋದು, ಧ್ರುವಕುಮಾರ ಒದ್ದಾಡೋದು. ಕೆಲವರು ಮನಸ್ಸಿನ ಬದಲಾವಣೆಗಳು ಆಗಲಿಲ್ಲ ಅಂದ್ರೆ ಅವ್ರ ಜೊತೆಗೆ ಬದುಕನ್ನೇ ಹೊಂದಲಿಕ್ಕಾಗಲ್ಲ. ಅದಕ್ಕೆ ಸುನೀತಿ ಮಾಡಿದ ಉಪಾಯ ಏನು ಅಂದ್ರೆ, ಇವನನ್ನ ಕಾಡಿಗೆ ಕಳಿಸೋದೇ ಒಳ್ಳೆ, ದೇವರನ್ನ ನಂಬಿ ಬದುಕಲಿ ಅಂತ ಬಹಳ ಒಳ್ಳೆಯ ಉಪಾಯವನ್ನ ಮಾಡಿದ್ಲು. ದಾರಿಲಿ ಹೋಗ್ಬೇಕಾದ್ರೆ ನಾರದರು ಸಿಗ್ತಾರೆ. ಎಲ್ಲಿಗೆ ಹೋಗ್ತಾ ಇದೆ ಅಂತ ಕೇಳ್ತಾರೆ. ತಪಸ್ ಮಾಡ್ಲಿಕ್ಕೆ. ಅದೇನು ಕುಂಬಳಕಾಯಿ ಅಂತ ಕೇಳ್ತಾರೆ ನಾರದರು. ಏನ್ ತಪಸ್ ಮಾಡುದಂದ್ರೆ ಹುಡುಗಾಟ ಅನ್ಕೊಂಡಿದೀಯಾ? ಅಲ್ಲೆಲ್ಲ ಸಿಂಹಗಳು ಬರುತ್ತೆ, ವ್ಯಾಘ್ರಗಳು ಬರುತ್ತೆ, ಹುಲಿ ಸಿಂಹಗಳನ್ನೆಲ್ಲ ನಿನ್ನ ತಿಂದು ಹಾಕಿಬಿಡುತ್ತೆ. ಆದ್ರಿಂದ ಅಲ್ಲಿಗೆಲ್ಲ ಹೋಗಬೇಡ, ಮತ್ತೆ ನಿನಗೆ ಹಸಿವಾಗುತ್ತೆ, ಅಪ್ಪ ಅಮ್ಮ ನೆನಪಾಗುತ್ತೆ. ಅದಕ್ಕೆ ಧ್ರುವಕುಮಾರ ಹೇಳ್ತಾನೆ, ಅಮ್ಮ ಹೇಳಿದಾಳೆ ದೇವ್ರ ರಕ್ಷಣೆ ಮಾಡ್ತಾನೆ, ಏನ್ ಕಷ್ಟ ಬಂದು ದೇವ್ರ ರಕ್ಷಣೆ ಮಾಡ್ತಾನೆ.
ಅದನ್ನೇ ಆ ಕಾಡಿನಲ್ಲಿ ವ್ಯಾಘ್ರಗಳು ತಿನ್ಬಿಡುತ್ತಿದ್ರೆ ಮನೆಯಲ್ಲಿ ಭಯಂ ಪ್ರಮತ್ತಸ್ಯ, ಅವನು ವಿಷಯ ಪದಾರ್ಥಗಳಲ್ಲಿ ಆಸಕ್ತನಾದವನಿಗೆ ಮನೆಯಲ್ಲೂ ದುಃಖಗಳು ಬರುವುದು. ದರೋಡಿಕೋರನ್ನು ಮನೆಗೆ ನುಗ್ಗಲ್ವಾ? ಕಾಡಿನಲ್ಲಿ ಇದ್ದವರು ಬದುಕ್ತಾ ಇಲ್ವ ಋಷಿ ಮುನಿಗಳು? ಹಾಗಾಗಿ ಇಟ್ಟಾಂಗಿ ಇರುವೆನೋ ಹರಿಯೇ, ಅವನ ರಕ್ಷಣೆ ಮಾಡಿ. ಶ್ರೀಪಾದರಾಜರು ಎಷ್ಟು ಧರ್ಮೋಪದೇಶಗಳನ್ನು ಮಾಡಿದ್ದಾರೆ. ಅವನ ಶ್ರೀಪಾದರಾಜರು ಕಾಡಿನಲ್ಲಿ 64 ಭಕ್ಷ್ಯಗಳನ್ನು ಊಟ ಮಾಡಿದ್ರು. ನಾವು ಮನೆಯಲ್ಲಿ ಒಂದು ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೇಕಾದ್ರೆ ಹೈರಾಣ ಆಗಿರ್ತೇವೆ. ಶ್ರೀಪಾದರಾಜರಿಗೆ ಕಾಡಿನಲ್ಲಿ 64 ಭಕ್ಷ್ಯಗಳು. ಅದಕ್ಕೆ ಕೇಳ್ತಾರೆ, ಸಣ್ಣ ಶಾಲ್ಯೋದನ ಬೆಣ್ಣೆ ಕಾಸಿದ ತುಪ್ಪ, ಚಿನ್ನದ ಹರಿವಾಣದಲ್ಲಿ ಭೋಜನ, ಘನ್ನ ಮಹಿಮ ನಿನ್ನ ಕರುಣೆ ತಪ್ಪಿದ ಮೇಲೆ ಕದನ್ನಕ್ಕೆ ಬಾಯಿ ಬಿಡಿಸುವಿಯೋ ಹರಿಯೇ ಅಂತ. ಮನೆಯಲ್ಲಿ ರಾತ್ರಿ ಅನ್ನಕ್ಕೆ ಎಣ್ಣೆ ಹಾಕೊಂಡು ತಿನ್ನುವ ದುರಾತ್ಮರೂ ಇದ್ದಾರೆ. ಕಾಡಿನಲ್ಲಿ 64 ಭಕ್ಷ್ಯ ತಿನ್ನಿಸಿದ ನಾನು ಇದ್ದೇನೆ, ನಿನ್ನ ಕರುಣೆ ದೇವರೇ ಅಂತ. ವನವಾಸಲಿದ್ದ ಪಾಂಡವರಿಗೆ ಬಂಗಾರ ತಟ್ಟೆಯಲ್ಲಿ ದೇವರು ಊಟ ಮಾಡಿಸಲಿಲ್ವಾ? ದುರ್ಯೋಧನ ಒಂದು ದಿನ ಆದ್ರೂ ನೆಮ್ಮದಿಯಿಂದ ಊಟ ಮಾಡಿದ್ನ? ಪಾಂಡವರು ಬಂದ್ಬಿಡ್ತಾರೆ, ಡೇಟ್ ಬಾರ್ ಆಗ್ತಾ ಇದೆ, ಏನ್ ಮಾಡ್ಲಿ ಅಂತ ಯಾವತ್ತೂ ನೆಮ್ಮದಿಯ ತುತ್ತು ತಿನ್ಲಿಲ್ಲ ಅವನು. ಹಾಗಾಗಿ ಎಲ್ಲ ದೇವರ ಸಂಕಲ್ಪದಿಂದ ಬದುಕು ನಡೆಯುತ್ತೆ ಎನ್ನುವ ಎಚ್ಚರದಲ್ಲಿ ಸುನೀತಿ ಉಪದೇಶ ಮಾಡಿದ್ದಾಳೆ. ಅಮ್ಮನ ಉಪದೇಶವನ್ನೇ ಗಟ್ಟಿ ಮಾಡಿಕೊಂಡು ನಾರದರ ಬಳಿ ಹೇಳ್ತಾನೆ, ದೇವರ ರಕ್ಷಣೆ ಮಾಡ್ತಾನೆ ಅಂತ. ನಾರದರು 10 ಬಗೆಯಲ್ಲಿ ತಡೆದಾಗ ಧ್ರುವಕುಮಾರ ಕೇಳ್ತಾನೆ, ನಾನು ಕಾಡಿಗೆ ಹೋಗ್ಲಿಲ್ಲ ಅಂದ್ರೆ ನಿಮಗೇನಾದ್ರೂ ಲಾಭ ಇದ್ರೆ ಹೇಳಿ ಅಂತ ಕೇಳ್ತಾನೆ. ಅವಾಗ ನಾರದರು ಅವನಿಗೆ ವಾಸುದೇವ ದ್ವಾರಶಾಕ್ಷರ ವಿದ್ಯೆಯನ್ನು ಉಪದೇಶ ಮಾಡಿ, ಈ ಮಂತ್ರದಿಂದ ನಿನಗೆ ಸಿದ್ಧಿ ಆಗುತ್ತೆ, ನಾನು ಹೆದರಿಸಿದ್ದಲ್ಲ, ದೇವತೆಗಳು ನಿನ್ನ ತಪಸ್ಸನ್ನು ಪರೀಕ್ಷೆ ಮಾಡ್ಲಿಕ್ಕೆ ಸಿಂಹ ವ್ಯಾಘ್ರಗಳ ರೂಪದಲ್ಲಿ ಬರ್ತಾರೆ ಅಂತ ಎಚ್ಚರಿಕೆ ನೀಡಿದ್ದೇನೆ ಅಂತ. ತುಂಬಾ ಒಳ್ಳೆಯವರು ನಾರದರು. ಧರ್ಮಕ್ಕೆ ನಾನು ಸಹಕಾರಿಯಾಗಿ ನಿಂತೆ ಅಂತ ಹೇಳಿದ್ರು. 6 ತಿಂಗಳ ಕಾಲ ಅನ್ನ ಆಹಾರಗಳನ್ನು ಬಿಟ್ಟು ತಪಸ್ಸು ಮಾಡಿ ವಾಸುದೇವ ರೂಪಿಯಾದ ಪರಮಾತ್ಮನನ್ನ ಸಾಕ್ಷಾತ್ಕರಿಸಿಕೊಂಡ. ಸಾಕ್ಷಾತ್ ಭಗವಂತನೇ ಪ್ರತ್ಯಕ್ಷನಾಗಿ ಬಂದು ನಿಂತಾಗ ಮಾತೇ ಹೊರಡಲಿಲ್ಲ. ಆ ಪ್ರಸಂಗದಲ್ಲಿ ಭಗವಂತ ತನ್ನ ಶಂಖವನ್ನ ಧ್ರುವಕುಮಾರನ ಕಪೋಲಕ್ಕೆ ಸ್ಪರ್ಶ ಮಾಡಿಸ್ತಾನೆ. ಆ ಭಗವಂತನ ಶಂಖದ ಸ್ಪರ್ಶದಿಂದ ಧ್ರುವಕುಮಾರನ ಬಾಯಲ್ಲಿ ಯೋಂತಃ ಪ್ರವಿಶ್ಯ ಮಮವಾಚ ವಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿ ಧರಸ್ವದಾಂನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದಿ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ. ಸರ್ವೋತ್ತಮನಾದ ಪರಮಾತ್ಮನೇ, ನಮ್ಮ ಎಲ್ಲ ಇಂದ್ರಿಯಗಳ ಚೇಷ್ಟಕ ನೀನು, ಎಲ್ಲಾ ವ್ಯಾಪಾರಗಳನ್ನು ಮಾಡುವನು ನೀನು ಅನ್ನುವ ಭಾವನೆಯಿಂದ ಪ್ರಾರ್ಥನೆಯನ್ನು ಮಾಡ್ತಾನೆ. ಭಗವಂತ ಪ್ರಸನ್ನನಾಗಿ 36,000 ವರ್ಷಗಳ ಕಾಲ ರಾಜ್ಯದ ಸುಖ ವೈಭವಗಳು ನೀನೇ ಅನುಭವಿಸು ಅಂತ ಅವನಿಗೆ ಅನುಗ್ರಹ ಮಾಡ್ತಾನೆ. ಸುರುಚಿಯ ಆಸೆ ಏನಿತ್ತು, ನನ್ನ ಮಗ ರಾಜ್ಯ ಆಡಳಿತ ನಡೆಸಬೇಕು ಅಂತ ಕೊಟ್ಟ. ಅವನು ಉತ್ತಾನಪಾದ ಅವನನ್ನು ಯುವರಾಜನನ್ನಾಗಿ ಮಾಡಿದ್ದ. ಅವನಿಗೆ ಗರ್ವ, ನಾನು ಮಹಾಶಕ್ತಿ ಸಂಪನ್ನ ಅಂತ ಉತ್ತಮನಿಗೆ ಗರ್ವ. ಕಾಡಿಗೆ ಹೋಗ್ತಾನೆ. ಕುಬೇರನ ಅನುಚರರ ಜೊತೆಗೆ ಯುದ್ಧಕ್ಕೆ ಇಳಿತಾನೆ. ಆ ಯುದ್ಧದಲ್ಲಿ ಕುಬೇರನ ಅನುಚರರೆಲ್ಲ ಯಕ್ಷ ರಾಕ್ಷಸರವರು, ಮಹಾಗಟ್ಟಿ ಮಾಂಸ ತಿಂದು ಬದುಕಿರೋರು. ಇವನು ತುಪ್ಪದ ಊಟ ಮಾಡಿದವನು. ಅವ್ರ ಜೊತೆಗೆ ಹೊಡೆಸಿಕೊಂಡು ಇವನು ಸತ್ತೇ ಹೋಗ್ತಾನೆ. ಅಕಾಲದಲ್ಲಿ ಅವನ ಮರಣ ಆದ ಮೇಲೆ ಧ್ರುವಕುಮಾರನೇ ಅಧಿಕಾರಕ್ಕೆ ಬರ್ತಾನೆ. ಆದ್ರಿಂದ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು, ಹರಿಚಿತ್ತ ಸತ್ಯ ಅಂತ. ಆ ದೇವರ ಸಂಕಲ್ಪದಲ್ಲಿ ಏನಿದೆಯೋ ಅದು ನಡೆಯುತ್ತೆ. ಎಲ್ಲ ಅಡಿಗೆ ಮಾಡಿಟ್ಟಿರ್ತೇವೆ, ನಾವೇ ತಿನ್ಬಿಡ್ಬೇಕು ಅಂತ. ಕೊನೆಗೆ ಅದು ನಾಯಿಯೂ ಮುಟ್ಟಬಹುದು, ದೇವ ಬ್ರಾಹ್ಮಣರು ಬರಬಹುದು. ಅದು ಯಾರಿಗೆ ಸಂದಾಯ ಆಗಬೇಕು ಮಾಡಿದ ತುತ್ತು, ಅದು ದೇವರಿಗೆ ಗೊತ್ತು. ಹಾಗಾಗಿ ನಾವು ಎಲ್ಲ ವಿಷಯದಲ್ಲೂ ಅಸ್ವತಂತ್ರರು ಅನ್ನುವುದನ್ನ ಭಾಗವತ ಮತ್ತೆ ಮತ್ತೆ ನಮಗೆ ತಿಳಿಸಿಕೊಡುತ್ತೆ. ಧ್ರುವಕುಮಾರನನ್ನ ದೇವರ ಸಾಕ್ಷಾತ್ಕಾರವನ್ನ ಪಡೆದವನು ಅಂತ ಹೆಣ್ಣಾನೆ ಮೇಲೆ ಕೂಡಿಸಿ ಬಹಳ ವೈಭವದಿಂದ ಮೆರವಣಿಗೆ ಮಾಡಿ ಸ್ವಾಗತಿಸ್ತಾರೆ. ಸುರುಚಿಯು ಕೂಡ ತನ್ನ ಮನಸ್ಸಿನ ಹಗೆತನವನ್ನ ಬಿಡ್ತಾಳೆ, ಅವನನ್ನು ಸ್ವಾಗತಿಸ್ತಾಳೆ. ಕೊನೆಗೆ ಧ್ರುವಕುಮಾರ 36,000 ವರ್ಷ ರಾಜ್ಯಾಡಳಿತವನ್ನೆಲ್ಲ ಮಾಡಿದ ಮೇಲೆ ಅವನು ಇನ್ನ ಸದ್ಗತಿಯನ್ನ ಪಡೆಯಬೇಕು. ಭಗವಂತ ಅವನ ಸತ್ತ ಮೇಲೂ ಕೂಡ ಪುಣ್ಯ ಲೋಕಗಳಿಗೆ ಅವನನ್ನ ಕಳಿಸ್ತಾನೆ ಅಂತ ಧ್ರುವಲೋಕ, ಧ್ರುವ ಪದವಿ, ಶಿಂಶುಮಾರ ಮಂಡಲದ ಮೇಲೆ ಹೋಗ್ತಾನೆ. ಆ ಧ್ರುವ ಪದವಿಯನ್ನು ಕೊಟ್ಟಾಗ ಧ್ರುವಕುಮಾರ ಹೇಳ್ತಾನೆ, ಮೊದಲೇ ವರ ಕೇಳಿದ್ದಾನೆ, ನನಗೆ ವಿಶೇಷವಾಗಿ ನನ್ನ ತಾಯಿಗೂ ಅನುಗ್ರಹ ಮಾಡಬೇಕು ಅಂತ. ಕಾಡಿಗೆ ಕಳಿಸಿಕೊಟ್ಟವಳು ತಾಯಿ. ದೇವತಾನುಗ್ರಹ ಇಲ್ದೇನೆ ಇದ್ರೆ ಕೆಲವರು ಹೇಳ್ತಾರೆ, ಇಲ್ಲ ಈ ಗುರುಗಳು ನಮ್ಮನ್ನ ಈ ತರ ಪಾಠ ಹೇಳಿಲ್ಲ ಅಂತ ಆದ್ರೆ ನಾನು ಒಳ್ಳೆ ಮಾರ್ಗ ಹಿಡಿತಿರ್ಲಿಲ್ಲ. ಅವ್ರ ಸ್ಮರಣೆ, ಅವರ ಬಗ್ಗೆ ಒಂದು ಪ್ರೀತಿ, ಅಂತಹ ಮಾತುಗಳನ್ನ ಧ್ರುವಕುಮಾರ ತಾಯಿಯ ಬಗ್ಗೆ ಆಡ್ತಾನೆ. ಆ ತಾಯಿಗೆ ಒಂದು ಧ್ರುವ ಮಂಡಲದ ಪಕ್ಕದಲ್ಲೇ ಒಂದು ಲೋಕವನ್ನ ಭಗವಂತ ನಿರ್ಮಾಣ ಮಾಡಿಕೊಟ್ಟಾನೆ. ಆದ್ರಿಂದ ಒಳ್ಳೆ ಮಕ್ಕಳನ್ನ ಪಡೆದು ಅವರಿಗೆ ಒಳ್ಳೆ ಮಾರ್ಗದರ್ಶನ ಮಾಡಿದ್ರೆ ಅಮ್ಮಂದರ ಮನೆಯಲ್ಲಿ ಕೂತು ಮೋಕ್ಷಕ್ಕೆ ಹೋಗ್ಬೋದು ಅಲ್ಲಿಗೆ ಒಂದು ಸಾಕ್ಷಿಯಾಗಿದೆ. ಇಂಥದ್ದು ಹೆಣ್ಮಕ್ಕಳ ಪಾತ್ರವು ತುಂಬಾ ದೊಡ್ಡದಿದೆ ಅಂತ ಭಾಗವತ ಹೇಳಿಕೊಂಡು ಬಂದಿದೆ. ಈ ರೀತಿಯಾಗಿ ಧ್ರುವನ ಉಪಾಖ್ಯಾನ. ಮೋಕ್ಷಕ್ಕೆ ಹೋಗೋರಿಗೆಲ್ಲ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ಆ ದಾರಿಯಲ್ಲೇ ಹೋಗ್ತಾರಂತೆ. ಶಿಂಶುಮಾರ ಮಂಡಲ, ಧ್ರುವ ಮಂಡಲಕ್ಕೆ ಒಂದು ಪ್ರದಕ್ಷಿಣೆ ಹಾಕೊಂಡು ಹೋಗ್ಬೇಕಂತ. ಒಂದು ಸಣ್ಣದಾಗ ಅಲ್ಲೊಂದು ವಿಶ್ರಾಂತಿ ಇದೆ, ಅಲ್ಲೊಂದು ಫಲಾರ ಇದೆ ಅಂತ ಹೇಳ್ತಿರ್ತೀನಿ ನಾನು. ಮೋಕ್ಷಕ್ಕೆ ಹೋಗೋರಿಗೆಲ್ಲ ಒಂದು ತಿಂಡಿ ತೀರ್ಥದ ವ್ಯವಸ್ಥೆ ಇರುವ ಲೋಕ ಅದು. ಅದು ಧ್ರುವಕುಮಾರನ ಮಂಡಲ ಅಂತ
ದೇವತೆಗಳು ಕೂಡ ನಕ್ಷತ್ರ ರೂಪದಲ್ಲಿ ಪ್ರದಕ್ಷಿಣೆ ಮಾಡುವ ದೇವತೆಗಳು ಕೂಡ ಧ್ರುವಮಂಡಲಕ್ಕೆ ಪ್ರತಿ ಕ್ಷಣವೂ ನಮಸ್ಕಾರ ಮಾಡುವ ರೂಪದಲ್ಲಿ ಪ್ರದಕ್ಷಿಣೆ ಮಾಡಿಕೊಂಡು ಹೋಗ್ತಾರಂತೆ. ಅಷ್ಟು ದೊಡ್ಡ ಮಹತ್ವ. ಒಂದು ದೇವರನ್ನ ಸಂತೋಷ ಪಡಿಸುವುದಕ್ಕೆ ಎಷ್ಟು ಅತಿಶಯವಾದ ಫಲವನ್ನು ದೇವರು ಕೊಡ್ತಾನೆ. ಆದ್ರಿಂದ ದೇವರನ್ನ ಸಂತೋಷಪಡಿಸಿ ಜೀವನದಲ್ಲಿ ಅನ್ನೋದು ಮಧ್ವಮತ. ಯಾವಾಗಲೂ ಹರಿಪ್ರಿಯತ ಲಕ್ಷ್ಮೀನಾರಾಯಣ ಪ್ರೇರಣೆಯ ದೇವರ ಪ್ರೀತಿ ನಮ್ಮ ಬದುಕಿನ ಸರ್ವಸ್ವ ಆಗಬೇಕು ಅನ್ನೋದಕ್ಕೆ ಸಾಕ್ಷೀಭೂತವಾದ ಕಥೆ ಇದು. ಆಮೇಲೆ ಮುಂದೆ ಇದೇ ಪರಂಪರೆಯಲ್ಲಿ ಅನೇಕ ಚಕ್ರವರ್ತಿಗಳು ಬರ್ತಾರೆ. ಅದರಲ್ಲಿ ಒಬ್ಬ ಅಂಗ ಅಂತ ರಾಜ, ಅವನಿಗೆ ಸಂತಾನ ಆಗಿರೋದಿಲ್ಲ. ಪುತ್ರಕಾಮೇಷ್ಟಿಯಾಗ ಮಾಡಿದಾಗ ಹುಟ್ಟಿದವನು ವೇನ ಅಂತ ಕೆಟ್ಟ ಮಗ ಹುಟ್ಟುತ್ತಾನೆ. ಅವನು ಕಲಿಸ್ವರೂಪ. ಅವನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ವೇನ ವೈನ್ ಎರಡು ಹತ್ತಿರದ ಶಬ್ದಗಳು ಅಂತ. ಕುಡಿಯೋದು ಬಡಿಯೋದು ಇದೇ ಅವನ ಜೀವನದ ಆದರ್ಶವಾಗಿರುತ್ತೆ. ಅಂತಹ ವೇನನಿಂದ ಕೆಟ್ಟ ಆಡಳಿತ ಬಂದಿದೆ ಅಂತ ದುಃಖಿತರಾದ ಋಷಿಗಳೆಲ್ಲ ಹೂಂಕಾರದಿಂದ ಅವನನ್ನ ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿದ ಮೇಲೆ ಅರಾಜಕತೆ ಉಂಟಾಗುತ್ತೆ. ಅಂದ್ರೆ ದೊಡ್ಡ ದರೋಡೆಕೋರ ಇದ್ದ, ಭಾಗವತ ಹಾಗೆ ಹೇಳುತ್ತೆ, ತುಂಬಾ ದೊಡ್ಡ ಕಳ್ಳ ವೇನ. ಅದಕ್ಕೆ ಸಣ್ಣ ಪುಟ್ಟ ಕಳ್ಳರೆಲ್ಲ ಅಡಗಿ ಕೂತಿದ್ರು. ವೇನ ಸತ್ತೋದ ಮೇಲೆ ಚಿಲ್ಲರೆ ಕಳ್ಳರುಗಳೆಲ್ಲ ಮೇಲೆ ಬಿಟ್ರು. ಜಗತ್ತಿಗೆ ತುಂಬಾ ಲೂಟಿ ಆಗ್ಲಿಕ್ಕೆ ಆರಂಭ ಆಯ್ತು. ಅದಕ್ಕೆ ಮತ್ತೆ ಋಷಿ ಮುನಿಗಳೆಲ್ಲ ಮಂತ್ರಪೂರ್ವಕವಾಗಿ ಆ ವೇನದ ದೇಹವನ್ನ ಮಥನ ಮಾಡ್ತಾರೆ. ಅದರ ಜೀನ್ಸ್ ಪರಂಪರೆ ಹಾಗೆ ಇತ್ತು. ಆದ್ರಿಂದ ಮಥನದಿಂದ ಒಬ್ಬ ನಿಷಾದ ಅಂತ ಒಬ್ಬ ಕಪ್ಪಗಿನ ಪುರುಷ, ಕುಳ್ಳಾಗಿರುವ ಮನುಷ್ಯ ಹುಟ್ಟುತ್ತಾನೆ. ನಿಷಾದರಿಗೆಲ್ಲ ಅವನ ಅಧಿಪತಿ ಆಗ್ತಾನೆ. ಮತ್ತೆ ಅವನ ಎಡಭಾಗ ಬಲಭಾಗದ ತೋಳುಗಳನ್ನ ಮಥನ ಮಾಡಿದಾಗ ಅರ್ಚಿ ಅಂತ ಲಕ್ಷ್ಮಿಯ ಸನ್ನಿಧಾನ ಇರುವ ಋತುರಾಜನ ಪತ್ನಿ, ಅವಳು ಎಡತೋಳಿನಿಂದ ಹುಟ್ಟುತ್ತಾಳೆ. ವೇನನ ಎಡತೋಳಿನಿಂದ. ಬಲತೋಳಿನಿಂದ ಋತುಚಕ್ರವರ್ತಿಯ ಜನ್ಮ ಆಗುತ್ತೆ. ಒಳ್ಳೆಯ ಪರಮ ಬ್ರಹ್ಮಜ್ಞಾನಿ, ಭಗವಂತನ ರಾಜರಾಜೇಶ್ವರ ರೂಪದ ಸಾನ್ನಿಧ್ಯ ಇದೆ ಅಂತ ಆಚಾರ್ಯರು ವರ್ಣನೆ ಮಾಡಿದ್ದಾರೆ. ಈ ಭೂಮಿಯನ್ನು ನೋಡ್ತಾನೆ, ಎಲ್ಲ ಭೂಮಿ ಬಂಜರಾಗಿ ಹೋಗಿರುತ್ತೆ. ಅಧರ್ಮದಿಂದ ಭೂಮಿ ಬಂಜರ ಆಗುತ್ತೆ ಅಂತ ಧರ್ಮ ಇದೆ. ಧರ್ಮ ಕಾರ್ಯಗಳನ್ನು ಮಾಡ್ತಾ ಇದ್ರೆ ಭೂಮಿ ಸಮೃದ್ಧಿಯಿಂದ ಇರುತ್ತಂತೆ. ಜಪ ತಪ ಅನುಷ್ಠಾನ ಮಾಡ್ತಾ ಇದ್ರೆ ಪಕ್ಕದ ತೋಟದಲ್ಲೂ ತುಳಸಿ ಬೆಳ್ಕೊಳ್ಳುತ್ತೆ. ಅದು ಯಾವುದೂ ಇಲ್ಲ, ನಮ್ಮ ಮನಸ್ಸು ಕೊಳಕಾಗಿದೆ ಅಂದ್ರೆ ನಮ್ಮ ಮನೆ ತುಳಸಿಗೆ ನೀರ್ ಹಾಕಿದ್ರೆ ಬೆಳೆಯಲ್ಲ. ಆದ್ರಿಂದ ನಮ್ಮ ಮನಸ್ಸಿನ ನೈರ್ಮಲ್ಯಕ್ಕೆ ನಮ್ಮ ಪರಿಸರವೂ ಕಾರಣವಾಗುತ್ತೆ. ಅಂದ್ರೆ ನಮ್ಮ ಪರಿಸರ ಸರಿಯಾಗಿದೆಯೋ ಇಲ್ಲ. ಭಾಗವತದ ಮೊದಲನೇ ಕಥೆಯೇ ಆಗಿದೆ. ಅದರ ಮಹಿಮೆ ಹೇಳಬೇಕಾದ್ರೆ ಆತ್ಮದೇವ ಗಿಡಕ್ಕೆ ಹೋಗಿ ನೀರ್ ಹಾಕ್ತಾನೆ. ಬೆಳಿಗ್ಗೆ ತರ್ಪಣ ಕೊಟ್ಟಿದ ಮಾವಿನ ಮರ ಸಾಯಂಕಾಲ ಕೊಣಗೋಗಿದೆ. ನಾನೇನೋ ಅಧರ್ಮ ಮಾಡ್ತಾ ಇದ್ದೇನೆ. ನಮ್ಮ ನೀರನ್ನ ಗಿಡ ಮರಗಳು ಕುಡಿತಾ ಇಲ್ಲ ಅಂದ್ರೆ ನಾವೇನೋ ಅಧರ್ಮ ಮಾಡ್ತಾ ಇದ್ದೇವೆ ಅಂತ ಅರ್ಥ ಮಾಡಿಕೊಳ್ತಾನೆ. ರಾತ್ರಿ ಕನಸಿನಲ್ಲಿ ಪಿತೃಗಳು ಹೇಳ್ತಾರೆ, ಒಳ್ಳೆ ಸಂತಾನ ಪಡೆದಿಲ್ಲ, ಆದ್ರಿಂದ ನಿಮ್ ನೀರ್ ನಮಗ್ ಬೇಕಾಗಿಲ್ಲ, ಅದಕ್ಕೆ ಮಾವಿನ ಮರ ಒಣಗೋಯ್ತು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಪರಿಸರ ಸರಿಯಾಗಿದೆಯಾ ಇಲ್ವಾ? ನಾನು ಹಾಕಿದ ಬಲಿಹರಣ ಇರುವೆ ಬಂದು ಕಚ್ಚುತ್ತಾ ಇದೆಯಲ್ಲ. ಕೆಲವೊಮ್ಮೆ ಬಲಿಹರಣ ಹಾಕಿದ್ರೆ ಮರುದಿನ ತನಕ ಒಂದು ಕೀಟವೂ ಮುಟ್ಟಿರೋದಿಲ್ಲ, ಅವರ ಅನ್ನ ತಿನ್ನೋದಿಲ್ಲ. ಆದ್ರಿಂದ ಪ್ರಕೃತಿಗೆ ಸಾಕ್ಷಿಗಳಾಗಿ ನಮ್ಮ ಪ್ರಾಮಾಣಿಕತನವನ್ನು ನೋಡ್ಲಿಕ್ಕೆ ತುಂಬಾ ಮಂದಿ ಇದ್ದ ಎಷ್ಟು ಅನ್ನೋದು ಅರ್ಥವಾಗುತ್ತೆ ಅನ್ನೋದು ಬಹಳ ದೊಡ್ಡ ಮನುಷ್ಯ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳುವ ಸಂಗತಿ ಸಾಕಷ್ಟಿದೆ. ಪ್ರಾಣಿಗಳಲ್ಲಿ ಒಂದು ನೀತಿ ಮೊದಲಿಂದ ಕೊನೆ ತನಕ ಇರುತ್ತೆ, ಅದು ವ್ಯತ್ಯಾಸ ಆಗಲ್ಲ. ಮನುಷ್ಯನಲ್ಲಿ ಒಂದು ದಿನ ಅವನು ಒಂದೊಂದು ರೀತಿ ಇರ್ತಾನೆ. ಆದ್ರಿಂದ ತುಂಬಾ ನೀತಿ ಬೇಕಾಗಿರೋದು ಮಾನವ ಯೋನಿಯಲ್ಲಿ. ಆದ್ರಿಂದ ಈ ದುರ್ನೀತಿಯಿಂದ, ವೇನನ ದುರ್ನೀತಿಯಿಂದ ನಯಷ್ಟವ್ಯಂ ನಹೋತವ್ಯಂ ನದಾತವ್ಯಂ ದ್ವಿಜಾತ್ಮಜಿತ್, ಬೇರೆ ಘೋಷದಿಂದ ವೇನ ಪ್ರಚಾರ ಮಾಡಿದ್ದೆ ಇದನ್ನ. ಯಾರು ಯಜ್ಞಯಾಗ ಮಾಡಬೇಡಿ, ಹೋಮ ಮಾಡಬೇಡಿ ಅಂತೆಲ್ಲ ಪ್ರಚಾರ ಮಾಡಿದ್ದ. ಅಧರ್ಮ ತಾಂಡವವಾಡಿ ಭೂಮಿ ಬಂಜರಾಗಿತ್ತು. ಋತುಚಕ್ರವರ್ತಿ ಭೂಮಿಗೆ ಹೇಳಿದ, ಈಗ ನಾನು ಧರ್ಮಾತ್ಮನಾದ ರಾಜ ಬಂದಿದ್ದೇನೆ, ಪ್ರಜೆಗಳೆಲ್ಲ ಕಂಗಾಲಾಗಿದ್ದಾರೆ, ಅವರಿಗೆ ಯೋಗ್ಯವಾದ ಪದಾರ್ಥಗಳನ್ನು ನೀಡುವಂತ ಆ ಭೂಮಿಗೆ ಆದೇಶ ಮಾಡಿದ. ಸ್ವಲ್ಪ ಹಿಂದೆ ಮುಂದೆ ನೋಡ್ತಾಳೆ. ಕೊನೆಗೆ ತನ್ನ ಧನುಸ್ಸಿನಲ್ಲಿ ಆ ಬಾಣವನ್ನು ಜೋಡಿಸಿ ನಿಂತಾಗ ಭೂಮಿ ತಾನು ಗೋರೂಪವನ್ನು ತಾಳಿ ನಿಲ್ತಾಳೆ. ಯಾರ್ಯಾರಿಗೆ ಏನೇನು ಪದಾರ್ಥಗಳು ಬೇಕು ನಾನು ಸಮೃದ್ಧವಾಗಿ ನೀಡುತ್ತೇನೆ ಅಂತ ಸಮಗ್ರ ಭೂಮಂಡಲವನ್ನ ಪೃಥಿವೀ ಸಸ್ಯಶಾಲಿನಿ ಅಂತ, ಪೃಥಿವಿ ಅಂತ ಹೆಸರು ಬಂದಿದ್ದು ಪೃಥುಚಕ್ರವರ್ತಿಯಿಂದ ಅಂತ ಹೇಳಿದ್ದಾರೆ. ಯಾರು ಇವನ ಹೆಸರನ್ನ ಹೇಳ್ತಾರೆ ಅವರಿಗೆ ಒಳ್ಳೆ ಮೊಸರನ್ನ ಊಟ ಸಿಗುತ್ತೆ ಅಂತ ಅಷ್ಟು ಅದ್ಭುತವಾದ ಒಂದು ನಾಮ ಋತುಚಕ್ರವರ್ತಿ ಹೆಸರು. ಬೆಳಿಗ್ಗೆ ಎದ್ದ ತಕ್ಷಣ ಮಾಂಧಾತ, ನಹುಷ, ಅಂಬರೀಷ ದಗರೋ, ರಾಜ, ಪೃಥುಹು, ಹೈರಹಯ ಅಂತ ಅವರ ಹೆಸರುಗಳನ್ನೆಲ್ಲೇ ಹೇಳಿಕೊಳ್ಳಿ ಅಂತ ಹೇಳಿದ್ದಾರೆ. ಅಂತಹ ಮಹಾನುಭಾವ ಋತುಚಕ್ರವರ್ತಿ. ಮುಂದೆ ಅವನು ಒಂದು ಅದ್ಭುತವಾಗಿ ಇಂದ್ರಾದಿ ದೇವತೆಗಳು ಮೆಚ್ಚುವಂತಹ ಒಂದು ಶತಕ್ರತು 3 ಅಶ್ವಮೇಧ ಯಾಗಗಳನ್ನ ಮಾಡುತ್ತಾನೆ. ಇಂದ್ರಾದಿ ದೇವತೆಗಳು ಮೆಚ್ಚುವಂತೆ ಈ ರೀತಿ ಕಥೆಗಳನ್ನ ಹೇಳಿಕೊಂಡು ಕೊನೆಗೊಂದು ಪ್ರಾಚೀನ ಬರಿಹಿ ಅಂತ ಒಬ್ಬ ರಾಜನ ಕಥೆಯನ್ನು ಭಾಗವತದ ಚತುರ್ಥ ಸ್ಕಂದದಲ್ಲಿ ಹೇಳಿದ್ದಾರೆ. ಕರ್ಮಗಳೇ ಪ್ರಧಾನ, ನಮಗೆ ಕರ್ಮತಾರಕ ಅಂತ ಪ್ರಾಚೀನ ಬರಿಹಿ ಎಲ್ಲ ಕಡೆ ದರ್ಬೆ ಹಾಸುವುದು, ಹೋಮ ಮಾಡುವುದು. ಹೀಗೆ ದರ್ಬೆ ಹಾಸುವುದು, ಹೋಮ ಮಾಡಿ ಮಾಡಿ ಭೂಮಂಡಲದಲ್ಲಿ ಒಂದು ಪ್ರತ್ಯೇಕ ಜಾಗವೇ ಇಲ್ಲ ಅಂತ ಆಯ್ತಂತೆ.
ಯಾಕೆಂದ್ರೆ ಇಲ್ಲಿ ಈ ಜಾಗದಲ್ಲಿ ದರ್ಬೆ ಹಾಕೋಣ ಅಂದ್ರೆ ನಿನ್ನೆ ಅಲ್ಲಿ ಹೋಮ ಮಾಡಿ ಆಗಿದೆ, ಅದು ನಿರ್ಮಾಲ್ಯ ಆಗಿದೆ ಜಾಗ. ಎಲ್ಲ ಕಡೆ ಆ ಪೂರ್ವ ದಿಕ್ಕಿಗೆ ದರ್ಭೆಯ ತುದಿಗಳನ್ನೆಲ್ಲ ಜೋಡಿಸಿ ಜೋಡಿಸಿ ಹೋಮ ಮಾಡ್ತಾ ಇದ್ದಂತು. ಕೊನೆಗೆ ಜ್ಞಾನಿಗಳ ಒಂದು ಉಪದೇಶ ಮಾಡ್ತಾರೆ, ಕರ್ಮ ತಾರಕ ಅಲ್ಲ, ಜ್ಞಾನವೇ ತಾರಕ ಅಂತ ಅವನಿಗೆ ತತ್ವೋಪದೇಶ ಮಾಡಿ ನಾರದಾದಿಗಳು ಜ್ಞಾನದ ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ತಾರೆ. ಆದ್ರಿಂದ ಅಂಥ ದೊಡ್ಡ ಸಾಧಕರು. ಆದ್ರಿಂದ ನಾವು ಎಷ್ಟು ಕರ್ಮ ಮಾಡಿದ್ರು ಜ್ಞಾನ ಮುಖಕ್ಕೆ ಬರಲೇಬೇಕು. ಜ್ಞಾನೇನೈವ ಪರಂಪದಂ ಯಾತಿ ತಸ್ಮಾತ್ ವಿರಕ್ತ ಸನ್ ಜ್ಞಾನಮೇವ ಸಮಾಶ್ರಯಿತ್ ಅನ್ನೋದು ಆಚಾರ್ಯರ ನಿರ್ಣಯ. ಅದಕ್ಕೆ ಒಂದು ಸಾಕ್ಷಿಯಾದ ಕತೆ ಪ್ರಾಚೀನ ಬರಿಹೆ ಕತೆ ರುದ್ರಗೀತ ಅಂತಲೂ ಮಧ್ಯದಲ್ಲಿ ಒಂದು ಸಣ್ಣ ಒಂದು ರುದ್ರದೇವರ ಒಂದು ಮಹತ್ವ, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳು ಅಂತ. ರುದ್ರಗೀತ ಅಂದ್ರೆ ರುದ್ರದೇವರ ಸ್ತೋತ್ರ ಮಧ್ಯದಲ್ಲಿ ಬರ್ಲಿಕ್ಕೆ ಅವಕಾಶ ಇಲ್ಲ. ವಿಶೇಷವಾಗಿ ರುದ್ರಗೀತ ಅಂತ ಕರೆಯುವುದು ಆ ರುದ್ರದೇವರ ಸ್ತೋತ್ರ, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳ ಸ್ತೋತ್ರ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಇದೆಲ್ಲ ನಾನು ಪ್ರಾಸಂಗಿಕವಾಗಿ ಉತ್ತಾನಪಾದರಾಜನ ಪರಂಪರೆಯಲ್ಲಿ ಬಂದ ಕಥೆಗಳನ್ನು ಹೇಳಿದೆ. ಹೆಣ್ಮಕ್ಕಳ ಒಬ್ಬಳು ಚರಿತ್ರೆಯನ್ನು ಕೂಡ ಚತುರ್ಥ ಸ್ಕಂದದಲ್ಲಿ ವರ್ಣನೆ ಮಾಡಿದ್ದಾರೆ. 3 ಜನ ಹೆಣ್ಮಕ್ಕಳಲ್ಲಿ ಪ್ರಸೂತಿ ಎನ್ನುವಳು ಒಬ್ಬಳು. ಅವಳನ್ನು ದಕ್ಷ ಪ್ರಜಾಪತಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ಅವಳಲ್ಲಿ ಹುಟ್ಟಿದ ಮಗಳು ದಾಕ್ಷಾಯಿಣಿ, ಅವಳನ್ನ ರುದ್ರದೇವರಿಗೆ ಕೊಟ್ಟು ದಕ್ಷ ಪ್ರಜಾಪತಿ ಮದುವೆ ಮಾಡಿಕೊಡ್ತಾನೆ. ಒಂದು ಬಾರಿ ಲೋಕಪಾಲಕರೆಲ್ಲ ತನ್ನ ಅಳಿಯಂದರಾಗಿದ್ದಾರೆ ಎನ್ನುವ ಅಹಂಕಾರಕ್ಕೆ ತುತ್ತಾಗ್ತಾನೆ. ಎಂಥ ದೊಡ್ಡ ದಿಕ್ಪಾಲಕ, ಒಂದು ಒಳ್ಳೆ ರಾಜ ದಕ್ಷ ಪ್ರಜಾಪತಿ. ಆದ್ರೂ ಕೂಡ ಈ ಸತ್ಕರ್ಮ ಜಾಸ್ತಿ ಆದ ಮೇಲೆ ಒಂದು ದುರಹಂಕಾರ ಬರುತ್ತೆ. ಒಳ್ಳೆ ಕನ್ಯಾದಾನಗಳನ್ನು ಮಾಡಿದ್ದಾನೆ ಬ್ರಹ್ಮಜ್ಞಾನಿಗಳಿಗೆ, ನಾನು ಮಾಡಿದ್ದೇನೆ ಅನ್ನೋದೇ ಗರ್ವಕ್ಕೆ ಕಾರಣ ಆಗಿಬಿಡುತ್ತೆ. ಮೊದಲು ಮಾಡಬೇಕು ಅಂತ ಉಪಾಯಗಳನ್ನು ಹುಡುಕುವುದು, ಮಾಡಿದ ಮೇಲೆ ನನ್ನ ಸಮಾನ ಯಾರಿದ್ದಾರೆ ಅಂತ ಅನ್ಕೊಂಡ್ಬಿಡುವುದು. ಇದು ಮಹಾಪ್ರತೀತಿ. ಅಧ್ಯಾತ್ಮವನ್ನ ಹೊಂದುವುದಿದೆಯಲ್ಲ ಬಹಳ ಕಷ್ಟವಾದ ಸಂಗತಿ. ಕೊನೆಗೆ ರುದ್ರದೇವರಿಗೆ ಅವಮಾನ ಮಾಡುವಂತಹ ಒಂದು ಯಾಗ ಮಾಡ್ಲಿಕ್ಕೆ ತಯಾರಾಗ್ತಾನೆ. ದೇವತೆಗಳೆಲ್ಲ ಅದನ್ನ ಸ್ವಾಗತಿಸೋದಿಲ್ಲ, ಮನಸ್ಸಿಲ್ಲದ ಮನಸ್ಸಿನಲ್ಲಿ ಬರ್ತಾರೆ. ಪರಮಾತ್ಮ ಅಂತೂ ಆ ಯಾಗಕ್ಕೆ ಬರೋದೇ ಇಲ್ಲ. ಕೊನೆಗೆ ದಾಕ್ಷಾಯಿಣಿ ಆ ಯಾಗಕ್ಕೆ ಹೋಗಿ ತನ್ನ ಗಂಡನಿಗೆ ಅವಮಾನ ಆಯ್ತು ಅಂತ ತನ್ನ ದೇಹ ತ್ಯಾಗ ಮಾಡ್ತಾಳೆ. ಆ ಸಂದರ್ಭದಲ್ಲಿ ಸಿಟ್ಟು ಬರುತ್ತೆ ರುದ್ರದೇವರಿಗೆ, ಇವನು ಅನ್ಯಾಯ ಮಾಡಿ ಮೋಸ ಮಾಡಿದ್ದಲ್ಲದೆ ನನ್ನ ಹೆಂಡತಿನ ಬೇರೆ ಕೊಂದ ಅಂತ ಸಿಟ್ಟು ಬಂದು ವೀರಭದ್ರನನ್ನು ಸೃಷ್ಟಿ ಮಾಡ್ತಾನೆ. ವೀರಭದ್ರ ಎಲ್ಲ ಯಜ್ಞ ಧ್ವಂಸ ಮಾಡ್ತಾನೆ. ರುದ್ರದೇವರ ಪ್ರತಿರೂಪ ವೀರಭದ್ರ. ಯಜ್ಞ ಧ್ವಂಸ ಎಲ್ಲ ಆಗುತ್ತೆ, ಆದ್ರೆ ದಕ್ಷ ಪ್ರಜಾಪತಿ ಸಾಯೋದಿಲ್ಲ ಅಂತ ಸ್ವಯಂ ತಾನೇ ದಕ್ಷ ಪ್ರಜಾಪತಿಯನ್ನು ಸಂಹಾರ ಮಾಡ್ತೇನೆ ಅಂತ ಯೋಚನೆ ಮಾಡ್ತಾನೆ. ಆದ್ರೆ ಅದು ಆಗೋದಿಲ್ಲ. ಯಾಕೆಂದ್ರೆ ವಿಷ್ಣು ಯಾಗ ಮಾಡ್ತಿರ್ತಾನೆ ದಕ್ಷ ಪ್ರಜಾಪತಿ. ಅಷ್ಟು ಕೆಟ್ಟತನದಲ್ಲೂ ಒಂದು ಒಳ್ಳೆತನ ಇರುತ್ತೆ. ಅವನು ವಿಷ್ಣು ಯಾಗ ಮಾಡ್ತಿರ್ತಾನೆ ಅಂತ ಅವನಿಗೆ ಸಂಹಾರ ಮಾಡ್ಲಿಕ್ಕೆ ಆಗಲ್ಲ. ಕೊನೆಗೆ ರುದ್ರದೇವರು ಇದು ವಿಷ್ಣು ಯಾಗಕ್ಕೆ ಬಲಿ ಕೊಡ್ತೇನೆ ಅಂತ ಸಂಕಲ್ಪ ಮಾಡ್ತಾರೆ. ಇವರು ಕೂಡ ಇವರ ಸಂಕಲ್ಪಗಳನ್ನ ಅಂದ್ರೆ ಸ್ವಾರ್ಥಕ್ಕೆ ಮಾಡಲ್ಲ, ನಾನು ಭಗವತ್ ಪರವಾಗಿ ಕರ್ಮ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ತಾರೆ. ಆವಾಗ ದಕ್ಷ ಪ್ರಜಾಪತಿಯ ಶಿರಚ್ಛೇದನ ಆಗುತ್ತೆ. ಮತ್ತೆ ಯಜ್ಞ ಮಧ್ಯದಲ್ಲಿ ನಿಂತೋಯ್ತು ಅಂದ್ಬಿಟ್ಟು ದೇವತೆಗಳೆಲ್ಲ ನರಸಿಂಹದೇವರಿಗೆ ಒಂದು ಆಹುತಿಯನ್ನು ಕೊಟ್ಟು ಆಡಿನ ತಲೆ ತಂದು ಜೋಡಿಸ್ತಾರೆ. ಏನೆಲ್ಲಾ ರಂಪಾಟದ ಕಥೆಗಳು ಅಂದ್ರೆ, ಒಂದು ಅಹಂಕಾರ ಬಂದ್ರೆ ಏನೆಲ್ಲ ಅದ್ರ ಕೆಟ್ಟತನ ಅನುಭವಿಸ್ಬೇಕಾಗುತ್ತೆ. ಮನುಷ್ಯ ತಲೆ ಹೋಯ್ತು, ಆಡಿನ ತಲೆ ಹೋದ ತಲೆ ಬಂತು, ಅವಾಗ ಅಹಂಕಾರ ಹೊರಟೋಯ್ತು. ಈಗ ನನ್ನ ಅಳಿಯ ಬರಬೇಕು ಅಂತ ತಪಸ್ಸು ಮಾಡಿದ, ಅವಾಗ ಮಗಳಿಲ್ಲ. ಅಳಿಯ ಬಂದಾಗ ಮಗಳಿಲ್ಲ, ಅವಳು ಸತ್ತೋಗಿದ್ದಾಳೆ. ಅವಳು ಹಿಮವಂತನ ಮಗಳಾಗಿ ನಾನು ಪಾರ್ವತಿಯಾಗಿ ಈ ದಕ್ಷನ ಸಂಬಂಧವೇ ಬೇಡ ಅಂತ ಅವಳು ಎಲ್ಲಿ ದೇಹ ತ್ಯಾಗ ಮಾಡಿದಾಳೆ ಅಲ್ಲೇ ಹರಿದ್ವಾರದಲ್ಲಿ ದೇಹ ತ್ಯಾಗ ಮಾಡಿದ್ದು. ಹಿಮವಂತನ ಮಗಳಾಗಿ ಪಾರ್ವತಿಯಾಗಿ ಹುಟ್ಟಿ ಗಂಡನನ್ನು ಪಡೆದಿದ್ದಾಳೆ ಅವಳು. ಈ ದಕ್ಷ ಪ್ರಜಾಪತಿಯ ಮಗಳಾಗೋದಿಲ್ಲ ಅಂತ ಆ ಹಿಮವಂತನ ಮಗಳಾಗಿ ಹುಟ್ಟಿದ ಕಥೆಯನ್ನ ಮತ್ತೆ 6ನೇ ಸ್ಕಂದದಲ್ಲಿ, ಅದು ನಾಳೆ ಪ್ರವಚನಕ್ಕೆ ಸಿಗುತ್ತೆ, 6ನೇ ಸ್ಕಂದದಲ್ಲಿ ಅದನ್ನ ಮುಂದೆ ವರ್ಣನೆ ಮಾಡ್ತಾರೆ. ಅಂತೂ ಇವನು ಪಶ್ಚಾತ್ತಾಪ ಪಟ್ಟ ಮೇಲೆ, ದಕ್ಷ ಪ್ರಜಾಪತಿ ಪಶ್ಚಾತ್ತಾಪ ಪಟ್ಟ ಮೇಲೆ ರುದ್ರದೇವರಿಗೆ ಅವಮಾನ ಮಾಡಬೇಡಿ ಅಂತ ಭಗವಂತ ನೀತಿ ಪಾಠವನ್ನು ಹೇಳಿ ಆ ಯಜ್ಞಕ್ಕೆ ಬಂದು ಎಲ್ಲ ಸಮಾಧಾನ ಮಾಡ್ತಾನೆ ಪರಮಾತ್ಮ ಅನ್ನುವ ಕಥೆ ಇದೆ. ಅದು ಪ್ರಸೂತಿಯ ಮಕ್ಕಳ ಪರಂಪರೆಯಲ್ಲಿ ಬಂದ ದಾಕ್ಷಾಯಿಣಿಯ ಕಥೆಯನ್ನು ಹೇಳಬೇಕಾದ್ರೆ ಪ್ರಾಸಂಗಿಕವಾಗಿ ಹೇಳಿದ ಕಥೆ. ಒಟ್ಟಿನಲ್ಲಿ ಚತುರ್ಥ ಸ್ಕಂದದ ಎಲ್ಲಾ ಕಥೆಗಳು ಕೂಡ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಕೊನೆಗೆ ಬರುವುದು ಪುರಂಜನೋಪಾಖ್ಯಾನ ಅಂತ ಜೀವಾತ್ಮರ ಕಥೆಯನ್ನು ಹೇಳ್ತಾರೆ. ಅಂದ್ರೆ ಏನು, ಎಲ್ಲಾ ಜೀವರಿಗೂ ಕೂಡ ಬಾಹ್ಯ ಸುಖಗಳೆಲ್ಲ ಇದ್ದಾವೆ, ಆದ್ರೆ ಭಗವಂತನ ಸುಖ ಅನ್ನುವುದು ಮನುಷ್ಯರಿಗೆ ಮಾತ್ರ ಇದೆ. ಸರ್ವೇಷಾಮಪಿ ಜಂತೂನ ಸತತಂ ದೇಹ ಪೋಷಣೆ ಅಸ್ಥಿ ಪ್ರಜ್ಞಾ ನಿಜಾಯತ್ತ ಕೋ ವಿಶೇಷ ತಯಾಂದ್ರಣ. ನಾನು ಬದುಕಬೇಕು, ನನ್ನ ಹೆಂಡತಿ ಮಕ್ಕಳನ್ನು ಸಾಕಬೇಕು ಅನ್ನೋ ಪ್ರಜ್ಞೆ ಯಾರಿಗಿಲ್ಲ. ಆದರೆ ಮನುಷ್ಯ ಜೀವನದ ಹೆಚ್ಚುಗಾರಿಕೆ ಏನು, ಇವನಿಗೆ ಬ್ರಹ್ಮಾವಬೋಧ ನಿಷಣ, ದೇವರನ್ನು ತಿಳ್ಕೊಳ್ಬೇಕು ಅನ್ನುವ ಒಂದು ಬುದ್ಧಿವಂತಿಕೆ ಮನುಷ್ಯ ಜೀವನಿಗಿದೆ. ನಾಯಿ ಕತ್ತೆ ಪ್ರಾಣಿಗಳಿಗೆ ಆ ಬುದ್ಧಿವಂತಿಕೆ ಇಲ್ಲ. ಆದ್ರಿಂದ ಹೆಚ್ಚುಗಾರಿಕೆಯನ್ನು ಸಂಪಾದನೆ ಮಾಡಿಕೊಳ್ಳುವುದು ಭಗವಂತನ ಚಿಂತನೆಗಳನ್ನ ಪಡೆಯುವುದರ ಮೂಲಕವೇ ವಿನ ಹೆಂಡತಿ ಮಕ್ಕಳನ್ನು ಪಡೆಯುವುದರ ಮೂಲಕ ಅಲ್ಲ ಅಂತ ಒಂದು ಪಾಠ ಹೇಳುವ ಕಥೆಗೆ ಪುರಂಜನ ಗೀತೆ ಅಂತ ಕರೆದಿದ್ದಾರೆ. ಅಲ್ಲಿಗೆ ಚತುರ್ಥ ಸ್ಕಂದ ಮುಕ್ತಾಯವಾಗುತ್ತೆ. 5ನೇ ಸ್ಕಂದದಲ್ಲಿ ಸ್ವಯಂಭೂ ಮನುವಿನ ಮೊದಲನೇ ಮಗ ಪ್ರಿಯೋವ್ರತ ರಾಜ.
ಆ ಪ್ರಿಯವ್ರತ ರಾಜ ಸಮಗ್ರ ಭೂಮಂಡಲದಲ್ಲಿ ಸಪ್ತದ್ವೀಪಗಳನ್ನು ನಿರ್ಮಾಣ ಮಾಡಿ 701,00,00,000 ವರ್ಷಗಳ ಕಾಲ ಭೂಮಿಯನ್ನು ಆಳಿದವನು ಅಂತ ಹೇಳಿದ್ದಾರೆ. ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ಶಬ್ದಗಳು ಬೇಗ ಮುಗಿದೋಗುತ್ತೆ, ವಿಚಾರ ನಿಲ್ಲೋದೇ ಇಲ್ಲ, ಅಷ್ಟು ವ್ಯಾಪಕವಾಗಿ ಇದೆ. ಆ ಪ್ರಿಯವ್ರತ ರಾಜನ ಪರಂಪರೆಯಲ್ಲಿ ಆಗ್ನೇದ್ರ ಅಂತ ಒಬ್ಬ ರಾಜ ಬರ್ತಾನೆ. ಅವನ ಮಗ ನಾಭಿಯ ಮಗ ಋಷಭನ ಮಗ ಭರತ. ಆ ಭರತ ಋಷಭನಿಗೆ 100 ಜನ ಮಕ್ಕಳು. ಅದರಲ್ಲಿ ಮೊದಲನೆಯವನು ಭರತ. ಇನ್ನು 86 ಜನ ಕರ್ಮತಂತ್ರ ಪ್ರಣೇತಾರ ಅಂತ 86 ಜನ ಕರ್ಮತಂತ್ರಗಳಲ್ಲಿ ನಿಷ್ಣಾತರಾಗ್ತಾರೆ. ಇನ್ನು 9 ಜನ ಕವಿರ ಹರಿರ್ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನಃ ಆವಿರ್ಹೋತ್ರೋತ ಧ್ರುಮಿಲಃ ಚಮಸಃ ಕರಭಾಜನಃ ಅಂತ 9 ಜನ ಬ್ರಹ್ಮಜ್ಞಾನಿಗಳಾಗ್ತಾರೆ. ಅವರ ಕಥೆಯನ್ನ 11ನೇ ಸ್ಕಂದದಲ್ಲಿ ಹೇಳ್ತಾರೆ. ಮತ್ತೆ ಇನ್ನ 10 ಜನ ಇನ್ನ 9 ಜನ ನವದ್ವೀಪಗಳಿಗೆ ರಾಜರಾಗ್ತಾರೆ. ನವದ್ವೀಪಗಳಿಗೆ ಕೂಡಿರುವಂತಹ ಭೂಮಂಡಲಕ್ಕೆ ರಾಜರಾಗ್ತಾರೆ. ಒಟ್ಟು ಅವರು 9 ಅಂದ್ರೆ ಅಲ್ಲಿ 18 ಜನ. ಮತ್ತೆ ಈ ಕಡೆ 19 18 ಜನ ಆಗ್ತಾರೆ. ಭರತ ಚಕ್ರವರ್ತಿ ಒಬ್ಬ. ಉಳಿದವರೆಲ್ಲ ಕರ್ಮತಂತ್ರ ಪ್ರಣೇತರಾಗ್ತಾರೆ ಅಂತ ಒಟ್ಟು 100 ಜನರಲ್ಲಿ 9 ಜನ ನವದ್ವೀಪಗಳಿಗೆ ರಾಜರಾಗ್ತಾರೆ, 9 ಜನ ಬ್ರಹ್ಮಜ್ಞಾನಿಗಳಾಗ್ತಾರೆ, 80 ಉಳಿದವರೆಲ್ಲ ಕರ್ಮತಂತ್ರ ಪ್ರಣೇತರುಗಳಾಗ್ತಾರೆ. ಇನ್ನು ಒಬ್ಬ ಈ ಭಾರತ ದೇಶಕ್ಕೆ ರಾಜನಾಗ್ತಾನೆ. ಅಂತಹ ಆ ಭರತ ಅನ್ನೋನು ತಂದೆಯಿಂದ ತತ್ವೋಪದೇಶವನ್ನ ಪಡೆದು ರಾಜ್ಯವನ್ನೆಲ್ಲ ಆಳಿ ಕೊನೆಗೆ ವಿರಕ್ತನಾಗಿ ಅವನಿಗೆ ಅನ್ನಿಸುತ್ತೆ ಈ ಎಲ್ಲಾ ರಾಜ್ಯ ಬೊಕ್ಕಸ ಸಂಪತ್ತು ಎಲ್ಲ ತಾತ್ಕಾಲಿಕ, ಎಷ್ಟು ಅನುಭವಿಸಿದ್ರು ಕೂಡ ಇದಕ್ಕೆ ಕೊನೆ ಇದೆ. ಕೊನೆಯೇ ಇಲ್ಲದೆ ಇರುವಂತಹ ಸುಖವನ್ನು ಅನುಭವಿಸಬೇಕು ಅಂದ್ರೆ ಭಗವತ್ ಚಿಂತನೆಗೆ ನಮ್ಮ ಮನಸ್ಸು ಸಾಗಬೇಕು ಅಂತ ಆ ಭರತನಿಗೆ ಸಂವರ್ಣ, ವಿವರ್ಣ, ಉಪವರ್ಣ ಅಂತೆಲ್ಲ ಅನೇಕ ಜನ ಮಕ್ಕಳು. ಅವರಿಗೆ ರಾಜ್ಯದ ಅಧಿಕಾರಗಳನ್ನೆಲ್ಲ ವಿಭಾಗ ಮಾಡಿಕೊಟ್ಟು ತಾನು ಗಂಡಕಿ ನದಿಯ ತೀರಕ್ಕೆ ತಪಸ್ಸು ಮಾಡಬೇಕು ಅಂತ ಹೊರಟೋಗ್ತಾನೆ ಭರತ ಚಕ್ರವರ್ತಿ ಎಂಬಲ್ಲಿಗೆ 2ನೇ ದಿನದ ಕಥಾಭಾಗ, ಭರತೋಪಾಖ್ಯಾನದಲ್ಲಿ 2ನೇ ದಿನದ ಕಥಾಭಾಗ ಮುಕ್ತಾಯ ಆಗುತ್ತೆ. ಇಷ್ಟು ಚಿಂತನೆಯಲ್ಲಿ ಈ ಕಥಾಭಾಗವನ್ನ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣ.